ಕಾಂಗ್ರೆಸ್ ಸರ್ಕಾರದಲ್ಲೂ ಸಹ ಕಮಿಷನ್ ದಂಧೆ ಮುಂದುವರೆದಿದೆ. ತಾವು ಹೇಳ್ತಿರೋದು ಅಕ್ಷರಶಃ ಸತ್ಯ. ಚಂದ್ರು ಲಂಬಾಣಿ ಅವರು 1 ಕೋಟಿ ಕಾಮಗಾರಿಗೆ ಅವ್ರು ಕೇಳಿದ 12 ಲಕ್ಷ, ಅಲ್ಲಿಗೆ ಎಷ್ಟು ಪರ್ಸೆಂಟ್ ಆಯಿತು? 1 ಕೋಟಿ ಕಾಮಗಾರಿ 12% ಆಯಿತು. ಅಂದರೆ MLA ಪರ್ಸೆಂಟೇಜ್ ಮೊತ್ತ ಮೋಸ್ಟ್ಲಿ 12%ಗೆ ಹೋಗಿದೆ ಅಂತ ಅನ್ಸುತ್ತೆ. ಕೊನೆಗೆ ಯಾರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬರ್ತಾನೋ ಅವನಿಗೆ ಎಷ್ಟು ಪರ್ಸೆಂಟು? ಮನೆ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಪ್ಯಾಕೇಜ್ ಸಿಸ್ಟಮ್ ಕರಿಬಾರ್ದು, ಬೊಮ್ಮಾಯಿ ಕರಿತಿರೋದು ತಪ್ಪು ಅನ್ನೋದು. ಈಗ ಇವರೇ ಪ್ಯಾಕೇಜ್ ಸಿಸ್ಟಮ್ನ ಕರಿತಿದ್ದಾರೆ. ಗುತ್ತಿಗೆದಾರರದ್ದು ತಪ್ಪಿದೆ. ಆ ಭ್ರಷ್ಟಾಚಾರಕ್ಕೆ ಆಸ್ಪದ ಕೊಡೋದು ಸಹ ಅಷ್ಟೇ ಅಪರಾಧ. ನಮ್ದೊಂದು ಬೈಂಡಿಂಗ್ಸ್ ಇರುತ್ತೆ. ನಾವು ಅನಿವಾರ್ಯಕ್ಕೆ ನಾವು ಕಾಮಗಾರಿ ಮಾಡಲೇಬೇಕು, ಟೆಂಡರ್ ತಗೊಳ್ಳೇಬೇಕು. ನಮಗೆ ಇದು ಬಿಟ್ಬಿಟ್ರೆ ಬೇರೆ ದಾರಿ ಇಲ್ಲ. ಯಾವ ಡಿಪಾರ್ಟ್ಮೆಂಟಲ್ಲೂ ದುಡ್ಡು ಕೊಡದೆ ಕಾಮಗಾರಿ ಸಿಗಲ್ಲ, ದುಡ್ಡು ಕೊಡದೆ ವರ್ಗಾವಣೆ ಆಗೋದಿಲ್ಲ, ದುಡ್ಡು ಕೊಡದೆ ಯಾವ ಫೈಲು ಮೂವ್ ಆಗಲ್ಲ. ಎಲ್ಲ ಸರ್ಕಾರದ ಅವಧಿಲಿದೆ. ಇವ್ರು ಹೇಳ್ದಂಗೆ BJP ಸರ್ಕಾರ, ಕಾಂಗ್ರೆಸ್ ಸರ್ಕಾರ, JDS ಸರ್ಕಾರ, ಕುಮಾರಸ್ವಾಮಿ ಸರ್ಕಾರದಲ್ಲಿ ಇದೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಚರ್ಚಾ ವಿಷಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲೂ ಕಮಿಷನ್ ಇದೆಯಾ? ಈ ವಿಷಯ ಕುರಿತು ಚರ್ಚಿಸಲು ಇವತ್ತು ಆಗಮಿಸಿದ್ದಾರೆ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ರವರು. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರಜಾವಾಣಿ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರ್ತಕ್ಕಂಥ ವೈಗ ಜಗದೀಶ್ ರವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸ್ವಾಗತ. ನಮಸ್ಕಾರ. ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲೂ ಸಹ 40% ಕಮಿಷನ್ ಪಡೆಯಲಾಗುತ್ತಿದೆ ಅಂತಕ್ಕಂತಹ ಚರ್ಚೆ ಆರಂಭ ಆಗಿದೆ ಬಹುದಿನಗಳಿಂದ. ಮೊನ್ನೆ ಅಂದರೆ ಇತ್ತೀಚೆಗೆ ಒಂದು ವಾರದ ಹಿಂದೆ ಚಂದ್ರು ಲಂಬಾಣಿ ಶಿರಾಟಿ ಶಾಸಕರನ್ನ ಕಮಿಷನ್ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಪೊಲೀಸರು ಬಂಧಿಸಿದ್ದಾರೆ. ಈ ವಿಷಯ ಕುರಿತು ಕಾಂಗ್ರೆಸ್ ಸರ್ಕಾರದಲ್ಲೂ ಸಹ ಕಮಿಷನ್ ದಂಧೆ ಮುಂದುವರೆದಿದೆ, ಇಲ್ಲಿ ಈಗಲೂ ಸಹ ಅಂತಕ್ಕಂಥ ಆರೋಪ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್, ಇದು ತಾವು ಹೇಳ್ತಿರೋದು ಅಕ್ಷರಶಃ ಸತ್ಯ. ಹಿಂದೆನೂ ಇತ್ತು, ಈಗಲೂ ಇದೆ. ಹಿಂದಿರ್ತಕ್ಕಂಥ ಏನಾಗಿತ್ತು ಸರ್ಕಾರದಲ್ಲಿ, ಅದು ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ನಾವು ಏನು ಮಾಡಿದ್ವಿ, ನಾವು ಎಲ್ಲ ಹೋರಾಟ ಮಾಡಿದ್ವಿ. ಕೆಂಪಣ್ಣವ್ರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡಿದ್ವಿ. ಹೋರಾಟ ಮಾಡಿದ್ದು ಫಲವಾಗಿ ಅದನ್ನು ಎನ್ಕೇಶ್ ಮಾಡಿಕೊಂಡು ಈಗ ಇರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು, ಎಲ್ಲರೂ ಅವ್ರ ನೇತೃತ್ವದಲ್ಲಿ ಅದನ್ನು ಇಷ್ಟು ಈ ಸರ್ಕಾರ ಬರೋದಕ್ಕೆ ಪರೋಕ್ಷವಾಗಿ ನಮ್ಮದು ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಹೋರಾಟನೂ ಅದಕ್ಕೆ ಕಾರಣಕರ್ತರಾಗಿದ್ದೀವಿ. ಒಂದು. ಎರಡನೇದೇನಾಗಿದೆ, ಆಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಏನಾಗ್ತಿದ್ರು, ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ನಾನು ನೆಕ್ಸ್ಟ್ ಸರ್ಕಾರ ಬಂದರೆ ನಾನು ಯಾವ ಕಾರಣಕ್ಕೂ ನಾನು LOCಗೆ ಹಣ ಬಿಡುಗಡೆ ವಿಚಾರವಾಗಿ ನಾನು ಯಾವುದು ತೊಗೊಳೋದಿಲ್ಲ ಅಂತ ಹೇಳಿದರು. ಆದರೆ ಈಗ ಅದು ಹಣ ಬಿಡುಗಡೆ 3 ವರ್ಷದ ಹಣ ಬಿಡುಗಡೆ ವಿಚಾರದಲ್ಲಿ 3 ವರ್ಷದ ಹಳೆ ಬಿಲ್ಗಳಿಗೂ ಸಹ ಹಳೆ ಸರ್ಕಾರಕ್ಕಿಂತ ಜಾಸ್ತಿ ಕಮಿಷನ್ ಇದೆ. ಹಣ ಬಿಡುಗಡೆ ವಿಚಾರ ಮಾತ್ರ ನಾನು ಮಾತಾಡ್ತೀನಿ ಸರ್. ಅದರಲ್ಲಿ ಜಾಸ್ತಿ ಇದೆ. ಹೆಂಗೆ ಜಾಸ್ತಿ ಇದೆ ಅಂದರೆ, ಫಾರ್ ಎಕ್ಸಾಂಪಲ್ ಎಲ್ಲವೂ ಇಲಾಖೆಗಳಿಲ್ಲ. ಅದರಲ್ಲಿ ಏನಾಗಿದೆ, ಲೋಕೋಪಯೋಗಿ ಇಲಾಖೆ ಕಡಿಮೆ ಇದೆ ಅಂದರೆ ಅಟ್ಲೀಸ್ಟ್ ಸುಧಾರಿಸ್ಕೊಳೋದು ಇದೆ. ಆಮೇಲೆ ನೆಕ್ಸ್ಟು ಇದು RDPR ಇದೆಯಲ್ಲ, ಖರ್ಗೆ ಸಾಹೇಬ್ರದ್ದು, ಅದು ಕಡಿಮೆ ಇದೆ. ಅದು ಮೊದಲು ಇತ್ತು, ಮಧ್ಯದಲ್ಲಿದ್ದರು. ಆಮೇಲೆ ನಾವು ಮಧ್ಯದಲ್ಲಿ ಹೋಗಿ ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಹೇಳಿದ ಮೇಲೆ ಅದನ್ನು ಸರಿ ಮಾಡಿಕೊಂಡ್ರು. ಆಮೇಲೆ ಇದು BBMPನಲ್ಲಿ ಮಾನ್ಯ ಇವರು DKC ಸಾಹೇಬರು ಇದರಲ್ಲಿ ಕಡಿಮೆ ಇದೆ, BBMPನಲ್ಲಿ ಮಾತ್ರ. ಅದೇ ಅಲ್ಲೇ ಮೇಜರ್ ಇರಿಗೇಷನ್ ಅವ್ರದ್ದು ಇನ್ನೊಂದು ಪೋರ್ಟ್ಫೋಲಿಯೋ ಇದೆ. ಸೊ ಅದರಲ್ಲಿ ಮತ್ತೆ ಬೇರೆ ಥರ ಇದೆ. ಸೊ ಅದಕ್ಕೋಸ್ಕರನೇ ಆಮೇಲೆ ಬಾಕಿ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಅವ್ಯವಹಿತವಾಗಿ ನಮ್ಮದು ಹಣ ಬಿಡುಗಡೆ ವಿಚಾರವಾಗಿ ಜಾಸ್ತಿ ಕೇಳ್ತಾ ಇದ್ದಾರೆ, ಜಾಸ್ತಿ ತೊಗೊಳ್ತಾ ಇದ್ದಾರೆ. ಅದಕ್ಕೆ ಮಧ್ಯವರ್ತಿಯಾಗಿ ಬ್ರಿಡ್ಜ್ ಆಗಿ ಏನು ಅಧಿಕಾರಿಗಳಿದ್ದಾರೆ. ಈಗ ನಮಗೆ ಕಾಂಟ್ರಾಕ್ಟರ್ಗಳಿಗೂ ನಮ್ಮ ಇದಕ್ಕೂ ಸಚಿವರಿಗೂ ಮಧ್ಯದಲ್ಲಿ ಅಧಿಕಾರಿಗಳು ಏನು ಮಾಡ್ತಾರೆ, ಸಾಹೇಬ್ರು ಕೇಳ್ತಾರೆ, ಇಷ್ಟು ಕೇಳ್ತಾರೆ, ಇವರೇ ರೈಸ್ ಮಾಡ್ತಾರೆ. ಅವ್ರು ಪ್ಲೀಸ್ ಆಗೋಕ್ಕೋಸ್ಕರ ರೈಸ್ ಮಾಡೋಂಥ ಪರಿಪಾಠ ಬೆಳೆಸ್ಕೊಂಡಿದ್ದಾರೆ. ಸೊ ಇದು ನಮ್ಮಲ್ಲಿ ಆಗ್ತಿರ್ತಕ್ಕಂಥ ವಿಚಾರಗಳು. ಆಮೇಲೆ ಹಿಂದಿಂದು ಸರ್ಕಾರದಲ್ಲೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾಗ, ಇಲ್ಲ ನಾನು ಲ್ಯಾಂಡ್ ಆರ್ಮಿಗೆ ಕೊಡಲ್ಲ, ನಿರ್ಮಿತಿ ಕೇಂದ್ರಕ್ಕೆ ಕೊಡಲ್ಲ ಅಂತಿದ್ರು. ಈಗ ಲ್ಯಾಂಡ್ ಆರ್ಮಿಗೆ ಕೊಡ್ತಿದ್ದಾರೆ, ನಿರ್ಮಿತಿ ಕೇಂದ್ರಕ್ಕೆ ಕೊಡ್ತಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು 7 ವರ್ಷ ಹಿರಿಯರಿದ್ದಾರೆ, ಮುತ್ಸದಿಗಳಿದ್ದಾರೆ, ಸುದೀರ್ಘವಾಗಿ ಆಡಳಿತ ನಡೆದಿದ್ದಾರೆ 7 ವರ್ಷ, ಮತ್ತು 17ನೇ ಬಡ್ಜೆಟ್ ಮಂಡಿಸ್ತಿದ್ದಾರೆ. ಆದರೆ ನಮಗೆ ಇದೆಲ್ಲ ವಿಚಾರಗಳು ಅವ್ರ ಗಮನಕ್ಕೆ ನಾವು ತಂದಿದ್ದೀವಿ, ಸಚಿವರ ಮುಖಾಂತರ ತಂದಿದ್ದೀವಿ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹ ನೇರವಾಗಿ ಕೊಟ್ಟಿದ್ದೀವಿ, ಪತ್ರಿಕಾ ಮಾಧ್ಯಮ ಸಲಹೆಗಾರರಿಗೂ ಸಹ ನಾವು ಈ ವಿಷಯ ತಿಳಿಸಿದ್ದೀವಿ. ಆದರೂ ಸಹ ಅವ್ರು ಏನೂ ಆಗಿಲ್ವೇನೋ ಅನ್ನೋಂಗೆ ಇದು ಮಾಡ್ತಿದ್ದಾರೆ. ನಾವು ಏನಂದರೆ ಈ ಯಾಕೆ ಇಲ್ಲಿವರೆಗೂ ಸುಮ್ಮನೆ ಇದ್ದೀವಿ, ಸುಮಾರು 6 ತಿಂಗಳು ಕಾದ್ವಿ, ಸರ್ಕಾರ ಟೇಕ್ ಆಫ್ ಆಗಲಿ ಅಂತ ವರ್ಷ ಕಾದ್ವಿ, 2 ವರ್ಷ ಕಾದ್ವಿ. ಆದರೂ ಕೂಡ ನಮ್ಮನ್ನು ಒಂದು ಅಧಿಕೃತವಾದ ಮೀಟಿಂಗ್ ಮಾಡಲಿಲ್ಲ, ಅಧಿಕೃತವಾದ ಚರ್ಚೆ ಮಾಡಲಿಲ್ಲ. ನಮ್ಮ ಸಮಸ್ಯೆ ಏನರಪ್ಪ, ನಿಮ್ಮಿಂದ ಸರ್ಕಾರ ಬಂದಿದೆ, ನಿಮ್ಮಿಂದ ಮುಖ್ಯಮಂತ್ರಿ ಆಗಿದ್ದೀನಿ ಏನು ಅನ್ನೋದು ಅವ್ರು ಕೇಳ್ತಿಲ್ಲ. ಅಟ್ಲೀಸ್ಟ್ ಒಂದು ಕರ್ಟಸಿ ಸಿಕ್ಕಿ ಕೇಳ್ತಾ ಇಲ್ಲ.
ಸೊ ಇಷ್ಟೆಲ್ಲ ಆದರೂ ನಾವೇನು ಮಾಡ್ತಿದ್ದೀವಿ, ಆಯಿತು 100 ಪುಟಗಳು ಇದು ನಾವು ಚೀಫ್ ಸೆಕ್ರೆಟರಿ ಅವ್ರಿಗೆ ಲೆಟ್ರ್ಗಳು ಬರೆದಿವಿ, ಕರೆಸ್ಪಾಂಡೆನ್ಸ್ ಮಾಡಿದ್ದೀವಿ ಎಲ್ಲ ಇಲಾಖಾ ಸಚಿವರುಗಳು. ಸೊ ಅವ್ರ ಜೊತೆಗೆ ಸೇರಿಕೊಂಡು ಪ್ಯಾಕೇಜ್ ಸಿಸ್ಟಮ್ ಅಂತಂದೇಳಿ ಕೊನೆಗೆ ಹೇಳ್ಬಿಡ್ತೀನಿ. ಪ್ಯಾಕೇಜ್ ಸಿಸ್ಟಮ್ ಏನಾಗಿತ್ತು, ಮನೆ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಪ್ಯಾಕೇಜ್ ಸಿಸ್ಟಮ್ ಕರಿಬಾರ್ದು, ಬೊಮ್ಮಾಯಿ ಕರಿತಿರೋದು ತಪ್ಪು ಅನ್ನೋದು. ಈಗ ಇವರೇ ಪ್ಯಾಕೇಜ್ ಸಿಸ್ಟಮ್ನ ಕರಿತಿದ್ದಾರೆ. 10 ವರ್ಗ ಸೇರಿಬಿಟ್ಟು ಒಂದು ಪ್ಯಾಕೇಜ್ ಮಾಡ್ತಾರೆ, 10 ಜಿಲ್ಲೆ ಸೇರಿಬಿಟ್ಟು ಒಂದು ಪ್ಯಾಕೇಜ್ ಮಾಡ್ತಾರೆ, 10 ವಾರ್ಡ್ ಸೇರಿಬಿಟ್ಟು ಒಂದು ಪ್ಯಾಕೇಜ್ ಮಾಡ್ತಾರೆ. ಹೆಂಗೆ ಸಾಧ್ಯ ಅವ್ರು ಮಾಡಲಿಕ್ಕೆ? ಅದರಿಂದ ಏನು ಪ್ರಯೋಜನ ಇಲ್ಲ. ಅವ್ರಿಗೆ ಪ್ರಯೋಜನ, ಯಾವ ಇಲಾಖೆ ಸಚಿವರುಗಳು ಇರ್ತಾರೋ ಅವ್ರಿಗೆ ಪ್ರಯೋಜನ. ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ 25 ಕೋಟಿಗೂ 10 ವರ್ಗ ಸೇರಿ 200 ಕೋಟಿದು ಒಂದು ಟೆಂಡರ್ ಮಾಡಿದ್ದಾರೆ. ಈ 4 ಟೆಂಡರ್ ಮಾಡಿದ್ದಾರೆ. ಯಾವುದರಲ್ಲಿ? ಲೇಬರ್ ಡಿಪಾರ್ಟ್ಮೆಂಟ್ನಲ್ಲಿ 4 ಟೆಂಡರ್. ಅದು ಯಾರಿಗೂ ನಮ್ಮ ಕರ್ನಾಟಕದವ್ರಿಗೆ ಯಾರಿಗೂ ಎಲಿಜಿಬಿಲಿಟಿ ಸಿಗೋದಿಲ್ಲ. ಹೊರ ರಾಜ್ಯದವ್ರಿಗೆ ಸಿಗುತ್ತೆ. ಹೊರ ರಾಜ್ಯದವರು ಅದು ರೆಡಿ ದುಡ್ಡು ಗುಂಡಿ ಮುಚ್ಚಕ್ಕೆ, ಟ್ಯಾಪಿಂಗ್ ಮಾಡೋದಕ್ಕೆ, ವೈಟ್ ಟ್ಯಾಪಿಂಗ್ ಮಾಡೋದಕ್ಕೆ 3 ವರ್ಷ ಪೇಮೆಂಟ್ ಬರೋದಕ್ಕೆ ನಮ್ಮನ್ನು ಉಪಯೋಗಿಸ್ಕೊಂತಾರೆ. ಆದರೆ ಒಳ್ಳೆ ರೆಡಿ ದುಡ್ಡು ಇರ್ತಕ್ಕಂಥ ಬಲ್ಕ್ ಟೆಂಡರ್ ರೆಡಿ ದುಡ್ಡು ಇರ್ತಕ್ಕಂಥದ್ದಕ್ಕೆ ಪ್ಯಾಕೇಜ್ ಮಾಡ್ತಾರೆ. ಅದು ಪ್ಯಾಕೇಜು ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಇದೇನೇ ಅಪೋಸ್ ಮಾಡ್ಕೊತ ಬಂದಿರೋರು 1 ಕೋಟಿ ಮೇಲೆ ಪ್ಯಾಕೇಜ್ ಮಾಡಬಾರ್ದು ಅಂತೇಳಿ 10 ವರ್ಗಗಳನ್ನ ಒಂದೇ ಸೇರಿ ಸ್ಕ್ಯಾಟರ್ಡ್ ವರ್ಗನ್ನ ಒಟ್ಟಿಗೆ ಸೇರಿಸ್ಬಿಟ್ಟು ಪ್ಯಾಕೇಜ್ ಮಾಡಬಾರ್ದು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ಆದರೂ ಸಹ ಅದೇ ಮುಖ್ಯಮಂತ್ರಿಗಳು ಕ್ಯಾಬಿನೆಟಲ್ಲಿ ಅಪ್ರೂವಲ್ ಕೊಡ್ತಾರೆ. ಅಲ್ಲೇ ಮ್ಯಾಚ್ ಫಿಕ್ಸಿಂಗ್ ಆಗ್ಬಿಡುತ್ತೆ, ಯಾರ್ಯಾರಿಗೆ ಏನೇನು ಅಂತಂದೇಳಿ. ಇದು ನಮ್ಮ ದೌರ್ಭಾಗ್ಯ ಅಷ್ಟೇ. 40% ಕಮಿಷನ್ ಅನ್ನತಕ್ಕಂಥ ಆರೋಪ ಕಳೆದ BJP ಅವಧಿಯಲ್ಲೂ ಸಹ ನಿಮ್ಮ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಕೆಂಪಣ್ಣವ್ರು ಮಾಡಿದ್ರು. ಈಗಲೂ ಅದೇ 40% ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಯಾವ ರೀತಿ ಇದು? ನಮ್ಮದು ಈಗ ಏನಾಗ್ಬಿಟ್ಟಿದೆ, ನಮ್ಮದು ದೌರ್ಭಾಗ್ಯ. ಕಾಂಟ್ರಾಕ್ಟರ್ಗಳ್ದು ಏನಾಗ್ತಿದೆ, ನಾವು ಈ ಬಂಡವಾಳ ಹಾಕಿ ಸಾಲ ಸೂಲ ಮಾಡಿ ನಾವು ಇದು ಮನೆ ಮಠ ಎಲ್ಲ ಬ್ಯಾಂಕಿಗೆ ಅಡ ಇಟ್ಬಿಟ್ಟು, ಒಡವೆ ವಸ್ತ್ರನೆಲ್ಲ ಬ್ಯಾಂಕಿಗೆ ಅಡ ಇಟ್ಬಿಟ್ಟು ನಾವು ಕಾಮಗಾರಿ ಮಾಡೋದು. ಯಾರ ಹತ್ರನೂ ದುಡ್ಡು ಇರೋದಿಲ್ಲ. ನಮ್ಮಲ್ಲಿ ಅಷ್ಟಕ್ಕೆ ಮಾಡ್ಕೊಂಡು ಹೋಗ್ತೀವಿ. ಒಬ್ಬೊಬ್ಬ ಕಾಂಟ್ರಾಕ್ಟರ್ 3-4 ಇಲಾಖೆನಲ್ಲಿ ಮಾಡಿರ್ತೀವಿ. ಇನ್ನು 40% ಅಂತಂದೇಳಿ ಇಂದು ಕೆಂಪಣ್ಣವ್ರು ಹೇಳಿದಂಥ ಸಂದರ್ಭದಲ್ಲಿ ಅದು ಅವಾಗ ಇತ್ತು. ಅಷ್ಟು ಏನಂದರೆ ಎಲ್ಲದೂ ಸೇರಿ ನಾನು ಅದನ್ನು ಹೇಳಲಿಕ್ಕೆ ನಾನು ತಯಾರಿಲ್ಲ. ಯಾಕೆ ಅಂದರೆ ನಮ್ಮಿಂದ 1.5 ಲಕ್ಷ ಜನ ಕಾಂಟ್ರಾಕ್ಟರ್ಗಳಿದೆ. ಅಲ್ಲ, ಯಾವ ರೀತಿ 40% ಅಂತಲೇ ಹೇಳೋದು? ಯಾವ ರೀತಿ? ಈಗ ಸಪೋಸ್ ನಾವು ಅದನ್ನ ಹೇಳಲಿಕ್ಕೆ ಹೋದ್ರೆ ನನ್ನ ಪ್ರಶ್ನೆ ಏನು ಅಂದ್ರೆ 20-30 ಅನ್ಬೋದಿತ್ತು, ಆದ್ರೆ 40 ಯಾವ ರೀತಿ ಅದನ್ನ? ಅದು ಏನಾಗಿತ್ತು ಅಂದ್ರೆ ಕೆಂಪಣ್ಣವರು ಇಂಟರ್ಪ್ರಿಟೇಷನ್ ಆ ಥರ ಇತ್ತು. ಹಿಂದೆ ಅವ್ರ ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ಆ ಥರ ಇತ್ತು. ನಾವೀಗ ಏನಾಗ್ತಿದೆ ಅಂದರೆ ಸಣ್ಣ ಮತ್ತು ಮಧ್ಯಮ ವರ್ಗದ ಗುತ್ತಿಗೆದಾರರ ಪರವಾಗಿ ನಾವು ಈಗ ಹೋರಾಟ ಪ್ರಾರಂಭ ಮಾಡಿದ್ದೀವಿ. ನಾವು ಸುಮಾರು 28 ಜಿಲ್ಲೆ ತಿರುಗಿಕೊಂಡು ಈಗ ನಗರ ಪ್ರದೇಶಕ್ಕೆ ಬಂದಿದ್ದೀವಿ. 28 ಜಿಲ್ಲೆಗೂ ಅವ್ರು ಆಲಿಸಿದಾಗ ಅವ್ರ ಕಷ್ಟ ಸುಖ ನೋಡಬಾರ್ದು. ಭಾಳ ಕಷ್ಟದಲ್ಲಿದ್ದಾರೆ. 15-16 ಜನ ಸತ್ತೋಗಿದ್ದಾರೆ. ಆಮೇಲೆ ಮನೆ ಮಠ ಬಿಟ್ಟೋಗಿದ್ದಾರೆ, ಅಬ್ಸ್ಕಾಂಡೆಡ್ ಆಗಿದ್ದಾರೆ, ಫೋನ್ಗಳು ಎತ್ತುತ್ತಾ ಇಲ್ಲ. ಈ ಪರಿಸ್ಥಿತಿನಲ್ಲಿದ್ದಾಗ ನಾವು ಪರ್ಸೆಂಟೇಜ್ ವಿಚಾರ ಎತ್ಕೊಂಡ್ರೆ ಸರ್ಕಾರದವ್ರು ಏನು ಮಾಡ್ತಾರೆ, 37,000 ಕೋಟಿನ ಅದ್ರ ಬಗ್ಗೆ ಜಾಸ್ತಿ ಗಮನ ಹರಿಸೋದಿಲ್ಲ. ನಮಗೆ ದುಡ್ಡು ಬಂತು ಅಂದರೆ ಆಮೇಲೆ ಎಲ್ಲದೂ ಇದಾಗುತ್ತೆ. ಸಪೋಸ್ ಇದೇ ಥರ ಅಡಿಮೆಂಟ್ ಇದ್ದರೆ ಮಾನ್ಯ ಮುಖ್ಯಮಂತ್ರಿಗಳು ಮೀಟಿಂಗ್ ಕರೀಲಿ, ಯಾವ್ಯಾವ ಸಚಿವರು, ಯಾವ್ಯಾವ ಮಿನಿಸ್ಟ್ರುಗಳು, ಯಾವ MLAಗಳು ಹೇಳ್ತಾ ಅಂತಾರೆ, ಎಷ್ಟು ಅಂತಾರೆ ಅಂತ ಹೇಳಿಕ್ಕೆ ನಾವು ತಯಾರಿದ್ದೀವಲ್ಲ. ಅಲ್ಲ, ಈಗ ನೀವು ಪ್ರಸ್ತಾಪ ಮಾಡೋರು ಸ್ವಲ್ಪ, ಯಾಕೆಂದರೆ 40% ಅನ್ನೋದು ಲೆಕ್ಕಾಚಾರ ಹೇಗೆ ಅಂತ, ಅದು ಭಾಳ ನಿಗೂಢ ಲೆಕ್ಕಾಚಾರ. ಮತ್ತು ಅದನ್ನು ಹೆಂಗೆ ಕೊಡ್ತಾರೆ ಅನ್ನೋದು ಇನ್ನೊಂದು ದೊಡ್ಡ ಲೆಕ್ಕಾಚಾರ. ಯಾಕೆಂದರೆ ಇದನ್ನು ಯಾರು ವೈಟಲ್ಲಿ ಕೊಡೋಕ್ಕೆ ಬರಲ್ಲ. ವೈಟ್ ಅಂದರೆ ನೀವು DDನಲ್ಲೋ ಅಥವಾ ಅಕೌಂಟು ಪೇ ಮಾಡೋಕ್ಕೆ ಬರಲ್ಲ. ಅಕೌಂಟಲ್ಲಿ ತಗೊಂಡವ್ರು ಇನ್ನು ಜೈಲಿಗೆ ಹೋಗಿದ್ರೆ ಅದು ಮುಂದಿನ ಹಂತ ಚರ್ಚೆಲಿ ತಗೊಳ್ಳೋಣ. 40% ಹೆಂಗೆ ಅಂದರೆ ಮೊದಲು ಹೆಂಗಿತ್ತು 10 ವರ್ಷ ಹಿಂದೆ ಅನ್ನೋ ಥರ. ಆದರೆ ಅವರು ಅದನ್ನು ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಕಾಮಗಾರಿಯ ವರ್ಕ್ ಆರ್ಡರ್ ಕೊಡೋ ಟೈಮಲ್ಲಿ 2% ಅಂದರೆ ಕಾರ್ಯಾದೇಶ ಕೊಡುವಲ್ಲಿ 2-5% ಕೊಟ್ಬಿಡ್ತಿದ್ರು. ಉಳಿದನ್ನ ಹಂತವಾಗಿ ಮೊದಲ ಹಂತದ ಕೆಲಸ ಮುಗಿದಾಗ ಇಷ್ಟು ಅಮೌಂಟು, 2ನೇ ಹಂತಕ್ಕೆ ಇಷ್ಟು ಅಮೌಂಟು, ಪೂರ್ತಿ ಆದಮೇಲೆ MB ಬುಕ್ ಎಲ್ಲ ಎಂಟ್ರಿ ಆದಮೇಲೆ ಆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏನು ಅಳತೆ ಮಾಡಿ, MB ಬುಕ್ ಅಂದರೆ ಅವರು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅದು ಮೆಜರ್ಮೆಂಟ್ ಬುಕ್ ಅಂದರೆ ಎಷ್ಟು ಉದ್ದ ರಸ್ತೆ ಮಾಡಿದ್ದಾರೆ, ಎಷ್ಟು ಅಗಲ ಮಾಡಿದ್ದಾರೆ, ಅಥವಾ ಎಷ್ಟು ಸೇತು ಎಷ್ಟು ಕಟ್ಟಿದ್ದಾರೆ, ಎಷ್ಟು ಗುಂಡಿ ಈ ಥರದ್ದು MB ಬುಕ್ ಎಲ್ಲ ಮಾಡಿ ಕೊನೆಗೆ ಯಾರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬರ್ತಾನೋ ಅವನಿಗೆ ಎಷ್ಟು ಪರ್ಸೆಂಟು, ಮತ್ತು ಕೊನೆಗೆ ಟ್ರೆಜರಿನಲ್ಲಿ ಬಿಲ್ ಕ್ಲಿಯರ್ ಆಗೋಟ್ಟು ಅಲ್ಲ LOC ಲೆಟರ್ ಆಫ್ ಕ್ರೆಡಿಟ್ ಕೊಡುವಾಗ ಎಷ್ಟು, ಲೆಟರ್ ಆಫ್ ಕ್ರೆಡಿಟ್ ಕೊಟ್ಟ ಮೇಲೆ ಟ್ರೆಜರಿಗೆ ಹೋಗಬೇಕು. ಆ ಟ್ರೆಜರಿಲಿ ಎಷ್ಟು ಪರ್ಸೆಂಟು? ಟ್ರೆಜರ್ಲಿ 1-1.5% ಅದು ಫಿಕ್ಸು. ಅದು ಅಮೌಂಟು ಆವತ್ತಿನ ಅಮೌಂಟ್ ಲೆಕ್ಕಾಚಾರದಲ್ಲಿ ವ್ಯತ್ಯಾಸ ಆಗಬಹುದು. ಆದರೆ BJP ಗೌರ್ಮೆಂಟ್ನ ಅವಧಿಯಲ್ಲಿ ಏನಾಗೋಯಿತು ಅಂದರೆ ವರ್ಕ್ ಆರ್ಡರ್ ಕೊಡುವಾಗಲೇ, ಅಂದರೆ ಕಾರ್ಯಾದೇಶ ಕಾಮಗಾರಿಯ 100 ಕೋಟಿ ಕಾಮಗಾರಿ ಕೊಡುವಾಗಲೇ 15% ಕೊಟ್ಬಿಡಿ. ಯಾಕೆಂದರೆ ಅವರು ಮುಂದೆ ಅಧಿಕಾರದಾಗ ಇರ್ತೀವೋ ಇಲ್ಲವೋ ಅಂತ ಗೊತ್ತಿರಲಿಲ್ಲ. ಹಿಂದಿನ ಸರ್ಕಾರಗಳಲ್ಲಿ ಹೆಂಗಿತ್ತು, ಹಿಂದಿನ BJP ಗೌರ್ಮೆಂಟ್ ಇದ್ದಾಗಲೂ ಕೂಡ ಯಡಿಯೂರಪ್ಪನವರು ಮೊದಲ ಬಾರಿ ಮುಖ್ಯಮಂತ್ರಿ ಆಗಿದ್ದರು, ಹಂಗಿದ್ದಿರಲಿಲ್ಲ. ಆ ಹೊಸ ಪದ್ಧತಿಯನ್ನು ತಂದರು. 15% ವರ್ಕ್ ಆರ್ಡ್ರು, 5%
ಈಗ MLA 5% 7 ಅಂತಿತ್ತು. ಮೊನ್ನೆ ಚಂದ್ರು ಲಂಬಾಣಿ ಅವರು 1 ಕೋಟಿ ಕಾಮಗಾರಿಗೆ ಅವ್ರು ಕೇಳಿದ 12 ಲಕ್ಷ, ಅಲ್ಲಿಗೆ ಎಷ್ಟು ಪರ್ಸೆಂಟ್ ಆಯಿತು? 1 ಕೋಟಿ ಕಾಮಗಾರಿ 12% ಆಯಿತು. ಅಂದರೆ MLA ಪರ್ಸೆಂಟೇಜ್ ಮೊತ್ತ ಮೋಸ್ಟ್ಲಿ 12%ಗೆ ಹೋಗಿದೆ ಅಂತ ಅನಿಸುತ್ತೆ. 5ರಿಂದ 7 ಇತ್ತು ಅಂತ ನನಗಿರೋ ಮಾಹಿತಿ ಪ್ರಕಾರ. ಅವರು ಲೆಕ್ಕ ಹೇಳಕ್ಕೆ ರೆಡಿ ಇಲ್ಲ. ಅದಾದ ಮೇಲೆ MLA ಆದಮೇಲೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರು ಪ್ಲಸ್ಸು LOC ಕೊಡೋದಕ್ಕೆ ಏನು ಸೂಪರಿಂಟ್ ಇಂಜಿನಿಯರು ಫೈನಲ್ ಕೊಡ್ತಾನೆ, ಚೀಫ್ ಇಂಜಿನಿಯರ್ ಅದನ್ನು ಕ್ಲಿಯರ್ ಮಾಡಬೇಕು. ಇನ್ನೊಂದು PWDನಲ್ಲಿ ಮತ್ತು ಬೇರೆ ಕಡೆ ಇಲಾಖೆಯಲ್ಲಿ ಆಂತರಿಕ ಲೆಕ್ಕ ಪರಿಶೋಧನಾ ವಿಭಾಗ ಅಂತ ಒಂದಿದೆ, ಅವರೇ ಎಲ್ಲವನ್ನು ಫೈನಲ್ ಕ್ಲಿಯರ್ ಮಾಡೋದು. ಅಲ್ಲಿ 1.5ರಿಂದ 2 ಇದ್ದಿದ್ದು 3 ಹೋಗಿತ್ತು, ಈಗ ಎಷ್ಟಿದೆಯೋ ಗೊತ್ತಿಲ್ಲ ನನಗಿರೋ ಮಾಹಿತಿ ಪ್ರಕಾರ. ಕೊನೆಗೆ ಅವನು MB ಬುಕ್ ಬರಿತಾನೆ, ಅವನು ಎಕ್ಸಿಕ್ಯೂಟಿವ್ ಇಂಜಿನಿಯರು, ಅವನ ಕೆಳಗಡೆ ಜೂನಿಯರ್ ಇಂಜಿನಿಯರು. ಅದಾದಮೇಲೆ LOC ಕೊಡೋದಕ್ಕೆ ಕೊನೆಗೆ LOC ಕೊಡೋದು ಯಾರು ಅಂದರೆ ಮಿನಿಸ್ಟ್ರು ವಿವೇಚನೆ, ಯಾರಿಗೆ ಚಂದ್ರಾಸ್ ಅವ್ರಿಗೆ ಎಷ್ಟು ಕೊಡಬೇಕು, ಮಂಜಾತ್ ಅವ್ರಿಗೆ ಎಷ್ಟು ಕೊಡಬೇಕು ಅಂತ ಅವ್ನು ಬರೀತಾರೆ. ಇವರು 100 ಕೋಟಿ ಇತ್ತು ಅಂದರೆ 1 ನಿಮಿಷ ಮುಗಿಸ್ಬಿಡ್ತೀವಿ, ಈಗ ಒಂದು 15 ಕೋಟಿ ಕೊಡೋದು, ಆಮೇಲೆ ಒಂದು 20 ಕೋಟಿ. ಅದಕ್ಕೆ ಪರ್ಸೆಂಟೇಜ್ LOC ಫಿಕ್ಸ್ ಮಾಡಿದ್ರು. ಸಿದ್ದರಾಮಯ್ಯನವರು ಹೇಳಿದರು LOCಗೆ ನಾವು ದುಡ್ಡು ತಗೊಳ್ಳಲ್ಲ ಅಂತ. ಈಗ ಜಾರಕಿಹೊಳಿ ಅವರು ಹೇಳ್ತಿದ್ದಾರೆ LOC ತಗೊಳ್ತಿಲ್ಲ ಅನ್ನುವಂಥ ಮಾಹಿತಿ ಅವರು ಹೇಳಿದ್ರು. LOCನಲ್ಲಿ PWD ಮಾತ್ರ ಕಮಿಷನ್ ತಗೊಳ್ತಾ ಇಲ್ಲ, ಕೊನೆಗೆ ಟ್ರೆಜರಿನಲ್ಲಿ ಕೊಡಬೇಕು. ಇದೆಲ್ಲ ಸೇರಿ 40% ಆಗುತ್ತೆ. ಅಂದ್ರೆ ಯಾವ ಇನ್ನೊಂದಿದೆ, ಅವರು ಬಿಟ್ಟರು ಅಲ್ಲ 1 ನಿಮಿಷ ಮುಗಿಸ್ಬಿಡ್ತೀವಿ, ಇದೊಂದು ಬಿಟ್ಟರು. ಇವರು ದುಡ್ಡು ತರಬೇಕಲ್ಲ ಈಗ ಕಾಮಗಾರಿ ಮಾಡೋದಕ್ಕೆ, ಇವರು ಸ್ವಂತ ಬಂಡವಾಳ ಇರೋದು ಬೇರೆ. ಆಮೇಲೆ 1 ವರ್ಷ 2 ವರ್ಷ 3 ವರ್ಷ ಕಾಯುವಾಗ ಗೋಲ್ಡ್ ಅನ್ನ ಬ್ಯಾಂಕಲ್ಲಿ ಇಡ್ತಾರೆ, ಅಥವಾ ಯಾರೋ ಕೈ ಸಾಲ ತಂದಿರ್ತಾರೆ, ಗೋಲ್ಡ್ ಅಡವಿಟ್ಟು ಅಲ್ಲಿಗೆ 2% ತಿಂಗಳ ಲೆಕ್ಕ ಹಾಕಿ 24% ಆಗೋಯ್ತು ಬಡ್ಡಿ. ಪರ್ಸೆಂಟೇಜ್ ಇವರಿಗಿರುವ ನಷ್ಟ ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗ 40 ಇರೋದು 50 ಆಗ್ಬೋದು. ನನಗೆ ಗೊತ್ತಿರೋ ಮಾಹಿತಿ ಅಷ್ಟೊಂದಾಗದ್ ಬೇಡ ಸಾಹೇಬ್ರು. ನಮ್ಗೆ ಇವಾಗ ಏನು ಗೊತ್ತಾ, ನೀವುಗಳು ನಮಗೇನಾಗ್ತಿದೆ ಅಂದರೆ ಪರ್ಸೆಂಟೇಜ್ ಸಾಹೇಬ್ ಹೇಳಿರೋದೆಲ್ಲ ಕರೆಕ್ಟು, ಅಷ್ಟೋ ಇಷ್ಟೋ ಹತ್ರಕ್ಕೆ ಬಂದಿದ್ದೀವಿ. ನಮ್ಮ ಇಲಾಖೆಯಲ್ಲೂ ಹೇಳಿದ್ವಲ್ಲ, 3 ಇಲಾಖೆಯಲ್ಲಿ ಯಾವುದೇ ತರವಾದಿಲ್ಲ, ಅಫೋರ್ಡಬಲ್ ಅಂದರೆ ನಾವು ಕೊಡ್ಬೋದು ಅಷ್ಟಿದೆ. ಈ ಕೆಲವು ಇಲಾಖೆಗಳಿಗೆ ಏನಾಗಿದೆ, ಸೊ ಜಾಸ್ತಿ ಆಗ್ಬಿಟ್ಟಿದೆ. ಅದು ಮನೆ ಮುಖ್ಯಮಂತ್ರಿಗಳ ಗಮನಕ್ಕೂ ಸಹ ತಂದ್ಬಿಟ್ಟಿದ್ದೀವಿ. ಅಂದ್ರೆ ಯಾವ ಇಲಾಖೆಯ ಕಾಮಗಾರಿಗಳನ್ನ ಗುತ್ತಿಗೆದಾರ ಕೈಗೆತ್ಕೊಳ್ತಾರೆ, ಕೆಳ ಹಂತದ ನೌಕರರಿಂದ ಹಿಡಿದು ಸಚಿವರವರೆಗೂ ಅಟೆಂಡರಿಂದ ಹಿಡಿದು ಫೈಲ್ ತಗೊಂಡು ಹೋಗ್ಬೇಕು ಅವನು ಅಂದ್ರೆ ಅಲ್ಲಿ ಕೊಡ್ಬೇಕು ದುಡ್ಡು, ಅಲ್ಲಿಂದ ಹಿಡಿದು ಸಚಿವರವರೆಗೂ ಸಹ ಪರ್ಸೆಂಟೇಜ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ಹೌದು, ಆಯಾ ಕಾಲಘಟ್ಟಕ್ಕೆ ಈ ಪರ್ಸೆಂಟೇಜ್ ಅಲ್ಲಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಕಳೆದ ಬಿಜೆಪಿ ಅವಧಿಯಿಂದ ಇಲ್ಲಿಯವರೆಗೆ 40% ಫಿಕ್ಸ್ ಆಗಿದೆ ಅಂತ. ನಾವು ಬಲ್ಕಾಗಿ ಹೇಳೋದು ಬೇಡ, ದಯಮಾಡಿ ಅಲ್ಲಿಗೆ ಇದು ಮಾಡ್ಬಿಡೋಣ. ಬಲ್ಕಾಗಿ ಹೇಳೋದು ಬೇಡ. ಯಾಕೆ ಅಂದರೆ ಬಲ್ಕಾಗಿ ಯಾಕೆ ಹೇಳ್ಬಾರ್ದು ಅಂದರೆ, ಈಗ ಏನಾಗ್ತಿದೆ, ಈ ಕೆಲವರೆಲ್ಲ ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಅಧಿಕಾರಿಗಳು, ಇಂಜಿನಿಯರ್ಸ್ಗಳು, ಚೀಫ್ ಇಂಜಿನಿಯರ್ಸ್ಗಳು, ಸೂಪ್ರೆಂಟ್ ಇಂಜಿನಿಯರ್ಸ್ಗಳು, ಆಮೇಲೆ AEs ಇದು AEs ಯಾರು ಮಟ್ಟಕ್ಕೆ ಮಾಡ್ತಾರೆ, MLAಗಳು ಮಟ್ಟಕ್ಕೆ ಮಾಡ್ಕೊತಾರೆ, CEಗಳು ಯಾರು ಮಟ್ಟಕ್ಕೆ ಮಾಡ್ತಾರೆ, ಸಚಿವರು ಮಟ್ಟಕ್ಕೆ ಮಾಡ್ತಾರೆ. ಸೊ ಇದು ಆಗಬಾರ್ದು ಅನ್ನೋದೇ ನಮಗೆ ಬೇಕಾಗಿರೋದು. ಅವ್ರೇನು ಮಾಡ್ತಾರೆ, ಅವರೇ ದೇ ಆರ್ ಬ್ರಿಡ್ಜಸ್. ಆ್ಯಕ್ಚುಲಿ ಬ್ರಿಡ್ಜ್ ನಮ್ಮಿಬ್ಬರು ಮಧ್ಯದಲ್ಲಿ ಕಾಂಟ್ರಾಕ್ಟ್ರು ಮತ್ತು MLA, ಕಾಂಟ್ರಾಕ್ಟ್ರು ಮತ್ತು ಮಿನಿಸ್ಟ್ರು ಮಧ್ಯದಲ್ಲಿ ಬ್ರಿಡ್ಜಾಗಿ ವರ್ಕ್ ಮಾಡೋರು ಅಧಿಕಾರಿಗಳು. ಆದರೆ ಇದೆಲ್ಲ ಗಮನಿಸಿದರೆ ಗುತ್ತಿಗೆದಾರರದ್ದು ತಪ್ಪಿದೆ. ನಾವು ಭ್ರಷ್ಟಾಚಾರ ಮಾಡೋದು ಏನು ಅಧಿಕಾರಿಗಳಾಗಿರ್ಬೋದು, ಸಚಿವರಾಗೋದು ಎಷ್ಟು ತಪ್ಪೋ, ಆ ಭ್ರಷ್ಟಾಚಾರಕ್ಕೆ ಆಸ್ಪದ ಕೊಡೋದು ಸಹ ಅಷ್ಟೇ ಅಪರಾಧ. ಗುತ್ತಿಗೆದಾರರು ಕಮಿಷನ್ ಕೊಟ್ಟರೆ ಅವ್ರು ಇಸ್ಕೊಳ್ತಾರೆ. ನಾವು ಕೊಡೋದೇ ಇಲ್ಲ ಅಂತ ನೀವು ಗುತ್ತಿಗೆದಾರರ ಸಂಘದಿಂದ ಒಂದು ನಿರ್ಧಾರ ತೆಗೆದುಕೊಂಡು ನಾವು ಯಾರು ಕಾಮಗಾರಿ ಮಾಡಲ್ಲ, ಲಂಚ ಅಂದರೆ ಭ್ರಷ್ಟಾಚಾರ ಅಥವಾ ಲಂಚ ಅಥವಾ ಕಮಿಷನ್ನು ಇಲ್ಲದೇ ನಾವು ಕಾಮಗಾರಿ ಮಾಡಿದರೆ ಮಾತ್ರ ಅವಕಾಶ ಪಡಿತೀವಿ, ಕೆಲಸನ ನಿರ್ವಹಿಸ್ತೀವಿ ಅಂತೇಳಿ ಏನಾದರೂ ನೀವು ಒಂದು ನಿರ್ಧಾರಕ್ಕೆ ಬಂದರೆ ಅವಾಗ ಪರಿಸ್ಥಿತಿ ಹೇಗಿರುತ್ತೆ? ಯಾಕೆ ಆ ಥರದ ನಿರ್ಧಾರ ಗೊತ್ತಾ ಸರ್, ನಮ್ಮಲ್ಲಿ ಮಾಡ್ತಿರೋದು ವೃತ್ತಿ ಧರ್ಮ ಏನಾದ್ರು ಕೆಲಸ ಮಾಡೋದು, ಕಾಂಪಿಟೇಷನ್ನು. ನಾನು ಹೇಳಿದ್ರೆ ಸಾಹೇಬರು ಈ ಜಗದೀಶ್ ಸಾಹೇಬರು ಅವರು ಒಂದಿಷ್ಟು ಇದು ಮಾಡ್ತಾರೆ, ಅವ್ರಕ್ಕಿಂತ ಜಾಸ್ತಿ ತಾವುಗಳು ಮಾಡ್ತಾರೆ. ಇದು ನಮ್ಮಲ್ಲಿ ಬಂದಿರತಕ್ಕಂಥ ಬೆಳವಣಿಗೆ. ತಾವು ಹೇಳ್ತಿರೋದು ಅಕ್ಷರಶಃ ಸತ್ಯ. ಆದರೆ ನಮ್ಮದೊಂದು ಬೈಂಡಿಂಗ್ಸ್ ಇರುತ್ತೆ. ನಾವು ಅನಿವಾರ್ಯಕ್ಕೆ ನಾವು ಕಾಮಗಾರಿ ಮಾಡಲೇಬೇಕು, ಟೆಂಡರ್ ತೊಗೊಳ್ಳೇಬೇಕು. ನಮಗೆ ಇದು ಬಿಟ್ಬಿಟ್ರೆ ಬೇರೆ ದಾರಿ ಇಲ್ಲ. ಯಾಕಂದರೆ ಓಡಿ ತಗೊಂಡಿರ್ತೀವಿ ಬ್ಯಾಂಕಲ್ಲಿ, ಆ ಓಡಿನ ಮೇಂಟೈನ್ ಮಾಡೋಕ್ಕೋಸ್ಕರ ನಾವು ಬೇಗ ಕೆಲಸ ಮುಗಿಸ್ಬೇಕು ಮತ್ತು ಬೇಗ ನನಗೆ ಪೇಮೆಂಟ್ ಬರಬೇಕು. ಬೇರೆ ಎಕ್ಸ್ಟ್ರಾ ಹೋಗ್ತಿರೋದು ಓವರ್ ಹೆಡ್ಸು ನಮಗೆ ಲೆಕ್ಕಕ್ಕೆ ಬರೋದಿಲ್ಲ. ಬರುತ್ತೆ, ಯಾವಾಗ ಕೊನೆಗೆ ಬರುತ್ತೆ, ಯಾವಾಗಿದ್ರೆ. ಸೊ ಅದು ಇರೋದ್ರಿಂದನೇ 3-4 ಇಲಾಖೆ ಕೆಲಸ ಮಾಡ್ತಾ ಇರ್ತೀವಿ. ನಮ್ಗೆ ಅನಿವಾರ್ಯ ಮಾಡಿಬಿಡ್ತಾರೆ ಇಂಜಿನಿಯರ್ಸ್ಗಳು, ಅನಿವಾರ್ಯ ಮಾಡಿಬಿಡ್ತಾರೆ ಜನಪ್ರತಿನಿಧಿಗಳು. ನಾವು ಮಾಡಲೇಬೇಕು, ಕೊಡಲಿಲ್ಲ ಅಂದರೆ ಏನು ಮಾಡ್ತಾರೆ ಗೊತ್ತಾ, ನನ್ನನ್ನು ಬಿಡ್ತಾರೆ, ಸಾಹೇಬ್ರಿಗೆ ಕೊಡ್ತಾರೆ, ಸಾಹೇಬ್ರಿಗೆ ಬಿಡ್ತಾರೆ, ತಮಗೆ ಕೊಡ್ತಾರೆ ಕೆಲಸಗಳನ್ನ. ಅದು ಇತ್ತೀಚೆಗೆ ಜಾಸ್ತಿ ಆಗಿದೆ. 10 ವರ್ಷದ ಕೆಳಗೆ ಅದಿರಲಿಲ್ಲ. ಈ 10 ವರ್ಷದಿಂದ ಇತ್ಲಾಗೆ, 7-8 ವರ್ಷದಿಂದ ಇತ್ಲಾಗೆ ಇದು ಜಾಸ್ತಿ ಆಗಿರೋದು. ಮನೆ ಮುಖ್ಯಮಂತ್ರಿಗಳಿಗೆಲ್ಲ ಗೊತ್ತದು ಇದಿದೆ ಅಂತ. ಆದರೆ ಅವರೇ ಹೇಳ್ತಾರೆ, ಹೌದಾ ಇದನ್ನು ಕಡಿಮೆ ಮಾಡೋಕ್ಕಾಗಲ್ಲ, ಕಡಿಮೆ ಮಾಡ್ಬೋದು, ಪೂರ್ತಿ ನಿರ್ಮೂಲನೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇದು ಸಮಸ್ಯೆ. ಅಂಶ ಹೇಳ್ತೀನಿ ನಾನು, ಕೊಡೋಕ್ಕಾಗಲ್ಲ ಏನೋ, ಯಾಕೆ ಕೊಡಬಾರ್ದು, ಯಾಕೆ ಕೊಡ್ತೀರಾ?
ಶಿವಮೊಗ್ಗದಲ್ಲಿ ಒಬ್ಬರು ವಿಧಾನ ಪರಿಷತ್ ಸದಸ್ಯರಿದ್ದರು, ಅವ್ರು ಸತ್ತೋಗಿದ್ದಾರೆ, ಅವ್ರ ಹೆಸರು ನಾವು ಹೇಳಬಾರ್ದು, ಯಾಕೆಂದರೆ ಸಮರ್ಥನೆ ಮಾಡೋದಕ್ಕೆ ಅವರು ಇಲ್ಲ. ಕಾಮಗಾರಿ ನಡೀತಾ ಇತ್ತು, ಅವ್ರು ಹೋಗಿ ರಸ್ತೆಯಲ್ಲಿ ವೆಹಿಕಲ್ನ ಅಡ್ಡ ಹಾಕಿ ಕಾರ್ ನಿಲ್ಲಿಸ್ಕೊಳ್ತಾರೆ. ಯಾಕೆ ನಿಲ್ಲಿಸಿ? ಕಳಪೆ ಕಾಮಗಾರಿ ಅಲ್ಲ, ನನಗೆ ಪೇಮೆಂಟ್ ಬಂದಿಲ್ಲ ಅಂತ, ಪರ್ಸೆಂಟೇಜ್ ಬಂದಿಲ್ಲ ಅಂತ. ಇದು ಒಂದು ಸಮಸ್ಯೆ. ಅವರು ಬಲವಂತವಾಗಿ ಶಾಸಕರುಗಳು ಇರ್ಬೋದು ಅಥವಾ ಸಚಿವರು ಇರ್ಬೋದು ಅಥವಾ ಅಧಿಕಾರಿಗಳು ವಸೂಲಿ ಮಾಡ್ತಾರೆ, ಅದಾಗಲ್ಲ. ಇನ್ನೊಂದು ದೊಡ್ಡ ಸಮಸ್ಯೆ ಕರ್ನಾಟಕದ ಗುತ್ತಿಗೆದಾರರದ್ದು ಏನು ಅಂತಂದರೆ, ಆಂಧ್ರದ ಗುತ್ತಿಗೆದಾರರು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಸ್ನೆಸ್ ಮಾಡ್ತಾರೆ. ಹಿಂದೆ ಒಬ್ಬ ಸಚಿವರ PS ಆಗಿದ್ರು ಒಬ್ಬರು, ಅವ್ರದ್ದು ಒಂದು ತೆಗೆಸ್ತೀನಿ ನಾನು, ಕಾಲ್ ಡೀಟೇಲ್ ರೆಕಾರ್ಡ್ಸ್ ಇದರಲ್ಲಿ ಅಧಿಕೃತವಾಗಿ ತಗೊಂಡಿದೆ. ಎಲ್ಲೆಲ್ಲಿ ಅವರ ಬಹುತೇಕ ಫೋನುಗಳು ತಿಂಗಳಲ್ಲಿ 20 ದಿನ ಆಂಧ್ರ ನೆಟ್ವರ್ಕಲ್ಲಿ ತೋರಿಸ್ತಾ ಇತ್ತು. ಅದು ತೆಗೆಸಿದ್ದು ನಾವು ಯಾಕೆಂದರೆ ಲೋಕಾಯುಕ್ತರು ಅವ್ರನ್ನ ಟ್ರ್ಯಾಪ್ ಮಾಡ್ತಾರೆ. ಅಂದರೆ ನೀವು ಆಂಧ್ರದಲ್ಲಿ ಅವರು ಜಾಸ್ತಿ ಕೆಲಸ ಮಾಡ್ತಾರೆ. ಅದು ಇರಿಗೇಷನ್ ಡಿಪಾರ್ಟ್ಮೆಂಟ್, ಈಗಿನ ಇರಿಗೇಷನ್ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಅಲ್ಲ, ಹಿಂದೆ ಯಾವ ಇದ್ದಂಥವ್ರು ಒಬ್ಬ ಮುಖ್ಯ ಆಯಕಟ್ಟಿನ ಅಂದ್ರೆ ರಾಜ್ಯದ ಗುತ್ತಿಗೆದಾರರು ಹೊರ ರಾಜ್ಯದ ಗುತ್ತಿಗೆದಾರರು ಕಾಂಪಿಟೇಷನ್ ಇವ್ರು ಕೊಡ್ಲಿಲ್ಲ ಅಂದ್ರೆ ಆಂಧ್ರದ ಗುತ್ತಿಗೆದಾರರು ಅಂತ ಕೊಡ್ತಾರೆ. ಈಗ ನಾವು 10 ಲಕ್ಷದ್ದು ಒಂದು ಕೆಲಸ ಕೊಟ್ಟರೆ 10 ಲಕ್ಷದ 10 ಕೊಡೋ ಬದಲು ಅವ್ರೇನು ಗೊತ್ತಾ, 10 ಕೋಟಿ ಕೆಲಸ ಮಾಡ್ತಾರೆ, 10 ಕೋಟಿ ಅಟ್ ಎ ಟೈಮ್ ಅವ್ರು ವ್ಯವಸ್ಥೆ ಮಾಡ್ತಾರೆ. ನಾವು ಹಂಗಲ್ಲ, ನಾವು ಅಲ್ಲಿ 5 ಕೋಟಿ ಬಂದು ಅಲ್ಲಿ ಇವತ್ತು 10 ಕೊಟ್ವಿ ಅಂತ ಸುಳ್ಳು ಹೇಳ್ತೀವಿ ನಾವು. ಕಾಂಟ್ರಾಕ್ಟರ್ದು ಇದೇ ಹಾಗೆ. ಸೊ ಈ ಥರ ಇರೋದ್ರಿಂದ ಈ ಥರ ಪ್ರಾಪಗಂಡ ಯಾಕೆ ಬೇಕು? ಪ್ಯಾಕೇಜ್ ಮಾಡೋಣ ಬಿಡು, ಒಂದೇ ಸರಿ ಇಸ್ಕೋಬಹುದು ಬಿಡು, ಒಂದೇ ಸರಿ ಕರೆಕ್ಟ್. ಅದು ನಮಗೆ ಅದು ಆ ಶಕ್ತಿ ಇಲ್ಲ. ಕರ್ನಾಟಕದ ಸಣ್ಣ ಸಣ್ಣ ಕಾಂಟ್ರಾಕ್ಟರ್ಗಳು ಆ ಶಕ್ತಿ ಇಲ್ಲ. ಅದು ಇನ್ನೊಂದು ಶಾಸಕರದ್ದು ನನ್ನ ಪ್ರಸ್ತಾಪ ಬಂತು ಅವಾಗ, ಚಂದ್ರು ಲಮಾಣಿ ಅವರದ್ದು ತಗೊಂಡ್ರು, 5 ಲಕ್ಷ ಇಸ್ಕೊಳ್ಳುವಾಗ ಅವರು ತಗೊಂಡ್ರು ಅನ್ನೋದು ಕ್ಯಾಶೇ ಕೊಟ್ಟಿದ್ದಾರೆ. ಆ ಕ್ಯಾಶನ್ನು ಗುತ್ತಿಗೆದಾರ ಎಲ್ಲಿ ತಂದ? ಅವೆಲ್ಲ ಎಂಕ್ವೈರಿನಲ್ಲಿ ಬರ್ತದೆ. ಆದರೆ ನೀವು BJP ಈಗ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗಿದೆಯಾ ಅಂತ ಚರ್ಚೆ ಮಾಡೋ ಮೊದಲು ಈಗ ಒಂದು ಲೋಕಾಯುಕ್ತ ಸನ್ನಿವೇಶ ಸಂದರ್ಭದಲ್ಲಿ ನೀವು ಗಮನಿಸಿರಬೇಕು, ಲೋಕಾಯುಕ್ತರು ಇಲ್ಲಿವರೆಗೆ 3 ಶಾಸಕರನ್ನು, 2 ರೆಡ್ ಹ್ಯಾಂಡಾಗಿ ಹಿಡಿದಾರೆ. ಅದರಲ್ಲಿ ಒಬ್ಬರು ವೈ ಸಂಪಂಗಿ, ಅವರು KGF ಶಾಸಕರಾಗಿದ್ದರು. ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಶಾಸಕರ ಭವನಕ್ಕೆ ನುಗ್ಗಿ ಅವರು ಲಂಚ ತಗೊಳ್ಳುವಾಗ ಅವ್ರನ್ನ ಹಿಡಿತಾರೆ. ಅದು ಲೋಕಾಯುಕ್ತರಾಗಿದ್ದಂತಹ ಸಂತೋಷ್ ಗೌಡರ ಗಟ್ಟಿತನ. ಅದು BJPಗೆ ದೊಡ್ಡ ಅವಮರ್ಯಾದೆ ಆಯಿತು. ಅದು ಮೊದಲ ಬಾರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಆಗಿರ್ತಕ್ಕಂಥದ್ದು. ಅದು ಯಾವುದು ವ್ಯಾಜ್ಯ ಇತ್ಯರ್ಥಕ್ಕೆ ಅವರು ತಗೊಂಡಿರ್ತಕ್ಕಂಥದ್ದು. ಇನ್ನೊಂದು ಚನ್ನಗಿರಿ ಕ್ಷೇತ್ರ ಶಾಸಕರಂತಹ ಮಾಡ ವಿರೂಪಾಕ್ಷಪ್ಪ, ಅವ್ರ ಮಗ ಸರ್ಕಾರಿ ಅಧಿಕಾರಿ, ಸಿಕ್ಕಿದ್ದೆಷ್ಟು ಅವ್ರ ಮೇಲೆ ಟ್ರ್ಯಾಪ್ ಮಾಡಿದಾಗ 1 ಕೋಟಿ ಚಿಲ್ಲರೆ, ಮನೆಯಲ್ಲಿ 6 ಕೋಟಿ ಕ್ಯಾಶ್. ಅದ್ಯಾವುದು ನಮ್ಮ ಮೈಸೂರು ಸ್ಯಾಂಡ್ಲ್ ಸೋಪ್ ಏನು ಗಮನಿಸ್ತಲ್ಲ, ಆ ಸೋಪಿಗೆ ಬೇಕಾದಂತಹ ಈ ಇಂಗ್ರೀಡಿಯೆಂಟ್ಸ್ ಏನಿದೆ, ಸುವಾಸನೆ ಬರೆಸುವಂಥದ್ದು, ಸರ್ಕು ಎಲ್ಲ, ಅದಕ್ಕೆ ಸಪ್ಲೈ ಮಾಡೋದಕ್ಕಿದ್ದಂಥ ಅಲ್ಲಿ ಅಕ್ರಮವಾಗಿ ತೆಗೆದುಕೊಂಡಂಥ ಹಣ. ಕೊನೆಗೆ ಅವರು ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರನ್ನ ಒಂದು ಟೋಲಲ್ಲಿ ತಡೆದು ನಿಲ್ಲಿಸಿ ಕರ್ಕೊಬರ್ತಾರೆ, ಯಾರನ್ನ ಮಾಡಾಳು ವಿಪಕ್ಷನೋ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಈಗ ಮೊನ್ನೆ ಸಿಕ್ಕಿರೋದು ಕೂಡ BJP ಅವರು. ಸಿದ್ದರಾಮಯ್ಯನವರು ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಏನು ಹೇಳ್ತಾ ಇದ್ರು, ಒಂದು ಸಬ್ಮಿಷನ್ BJP ಅವರು ಅಂತಂದು ಹೇಳಿ, BJP ಕಾಂಗ್ರೆಸ್ JD ಅಂತಲ್ಲ, 3 ಪಕ್ಷದಲ್ಲೂ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಪರ್ಮಿಷನ್ ಕೊಟ್ಬಿಟ್ರೆ ಒಂದೊಂದು ಜಿಲ್ಲೆಗೆ ಒಬ್ರು ಇಬ್ರು ಸಿಗ್ತಾರೆ. ಇವರೇ ನಾವು ಸಂತೋಷ ಪಡೋಂಗಿಲ್ಲ, ನಾನು ಕಾಂಗ್ರೆಸ್ ನಾನು ಬಿಡ ಸಿಕ್ಕಿರೋದು BJP ಅಂತ ಸಂತೋಷ ಪಡಬಾರ್ದು. JDS ಎಲ್ಲ ಪಕ್ಷದಲ್ಲೂ ಒಂದು 30% ಲೋಕಾಯುಕ್ತ ಟ್ರ್ಯಾಪ್ ಆದ ವಿಷಯ, ಕರಪ್ಷನ್ ವಿಷಯಕ್ಕೆ ಬಂದಾಗ ಎಲ್ಲ ಪಕ್ಷದ ಶಾಸಕರು ಅದೇ ಮಾಡ್ತಾರೆ. ನಾನು ಎಲ್ಲರೂ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ, ಎಲ್ಲರೂ ಎಕ್ಸೆಪ್ಷನ್ ಇರ್ಬೋದು. ವಿಜಯ್ ಪೂಜಾರಿ ತರ ಗಟ್ಟಿ ಇರಲ್ಲ, ಸ್ಟ್ರಾಂಗ್ ಇರಲ್ಲ. ಅವನು ಪಾಪ ನೊಂದ್ಕೊಂಡು ಮಾಡಿದ್ದಾನೆ ಈ ಕೆಲಸ. ಅವನ ಫ್ಯಾಮಿಲಿ ಜೊತೆಗೆ ನಾವು ಮಾತಾಡಿದ್ವಿ. ಅದೇ ಥರ ನಮಗೆ ನಿಮ್ಮ ಮಾಧ್ಯಮದ ಮುಖಾಂತರ ನಮಗೆ ಮಾನ್ಯ ಮುಖ್ಯಮಂತ್ರಿಗೆ ಹೇಳ್ಬಿಡ್ಲಿ, ಇನ್ನೂ ಒಂದು ಹೊಸ ವಿಚಾರ ಸಾಹೇಬ್ರೆ, ಏನಾಗ್ಬಿಟ್ಟಿದೆ ಗೊತ್ತಾ ಪ್ರಾಬ್ಲಮ್ಮು, ಅವರು MLAಗಳೇ ಕೆಲಸ ಮಾಡ್ತಾರಲ್ಲ. ಈಗ ಅದಕ್ಕೇನು ಹೇಳ್ತೀರಾ? ಒಂದೊಂದು ಜಿಲ್ಲೆಗೆ ಒಬ್ರು MLAಗಳು ಕೆಲಸ ಮಾಡ್ತಾರೆ. ಅವ್ರ ಮಕ್ಕಳ ಹೆಸರಿಗೆ ಅವ್ರದ್ದು ಅಲ್ಲ, ನೇರವಾಗಿ ಪರೋಕ್ಷ ಅಲ್ಲ, ನೇರವಾಗಿ ಎಲ್ಲ ಟೆಂಡರ್ಗಳು ಅವರೇ ತಗೊಂತಾರೆ. ನಮ್ಮ ಒರಿಜಿನಲ್ ಅಧಿಕೃತವಾಗಿ ನಮ್ಮ ಲೈಸೆನ್ಸ್ ಇರ್ತಕ್ಕಂಥ ಕಾಂಟ್ರಾಕ್ಟರ್ಗಳು ಒಬ್ಬರನ್ನು ಬಿಡಲ್ಲ. ಅಧಿಕಾರಿಗಳು ಅವ್ರಿಗೆ ಟೆಂಡರ್ ಮಾಡಿಕೊಡ್ತಾರೆ, ಅವರು ಸಂಬಂಧಿಕರ ಹೆಸರಲ್ಲಿ ಮಾಡ್ತಾರೆ, ಸಂಬಂಧಿಕರ ಜೊತೆಗೆ ಮಾಡ್ತಾರೆ, ಅಥವಾ ಯಾರೋ ಒಬ್ಬ ನನ್ನಂಥ ಬಲಾಢ್ಯರು ಜೊತೆಗೆ ಮಾಡ್ತಾರೆ, ಅವ್ರ ಹೆಸರು ಮೇಲೆ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಇನ್ನೊಬ್ಬ ಗುತ್ತಿಗೆದಾರರು ಅವನಿಂದ ನಾವೇ ಪೂರ ಮಾಡ್ಬಿಡೋಣ ಅಂತಾರೆ. ಇದ್ರೆ ಜಿಲ್ಲೆಗೆ ಒಬ್ರು ಸಿಗ್ತಾರೆ ಸಾಹೇಬ್ರೆ, ಎಲ್ಲ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ. ಜಗದೀಶ್ ಅವರು, ನೀವು ಮಾತಾಡ್ತಾ ಹೇಳಿದ್ರಿ, ಈ ಚಂದ್ರು ಲಾಮಾಣಿ ಅವರನ್ನ ಲೋಕಾಯುಕ್ತ ಪೊಲೀಸ್ನವರು ಬಂಧಿಸಿದಾಗ ಕ್ಯಾಶ್ ಸಿಕ್ತು ಅಂತೇಳಿ. ಇವತ್ತು ಡಿಜಿಟಲ್ ಯುಗದಲ್ಲಿದ್ದೀವಿ ನಾವು. ಇಂಥ ಡಿಜಿಟಲ್ ಯುಗದಲ್ಲಿ ಅಷ್ಟೊಂದು ಮೊತ್ತದ ಕ್ಯಾಶನ್ನು, ಈಗ ಉದಾಹರಣೆ 1,000 ಕೋಟಿ ಕಾಮಗಾರಿ ಆದರೆ 40% ಅಂತಂದರೆ 400 ಕೋಟಿ ಜೋಡಿಸ್ಬೇಕಾಗತ್ತೆ. ಯಾವ ಥರ ಹೊಂದಾಣಿಕೆ ಮಾಡಲಿಕ್ಕೆ ಸಾಧ್ಯ ಇದನ್ನು ನಗದಾಗಿ?
ಅಲ್ಲ ಈ ಮೊತ್ತ ಪೂರ್ತಿ ಕ್ಯಾಶ್ ಅಲ್ಲೇ cash. ಬರುತ್ತೆ. ಅಲ್ಲ, ಹೆಂಗ್ ಇದಕ್ಕೊಂದು ಜೋಡಿಸ್ತಾರೆ ಈ ಇದಕ್ಕೊಂದು digital ಯುಗದಲ್ಲಿ? ಈಗ ನಾನು ಗುತ್ತಿಗೆದಾರ ಅಲ್ಲ, ಹಾಗಾಗಿ ಗೊತ್ತಿಲ್ಲ. ಬಟ್ ಗುತ್ತಿಗೆದಾರರ ಹೇಳುವ ಪ್ರಕಾರ ಏನಾಗುತ್ತೆ, ನಾನು ಅಲ್ಲ, ಹೇಳ್ತೀನಿ ನಾನು ಒಂದು ನಿಮಿಷ ಮುಗಿಸ್ಬಿಟ್ಟು ನೀವು ಅದನ್ನ ಸರಿ ಎಲ್ಲ ಸಪೋರ್ಟ್ ಮಾಡಿ. ಏನಾಯ್ತದೆ, ಆ ದುಡ್ಡನ್ನು ವ್ಯವಸ್ಥೆ ಮಾಡುವ ಒಂದು ನೆಟ್ವರ್ಕ್ ಇರುತ್ತೆ. ಅದು ನಿಮಗೆ ಬೇಕಾದಾಗ ತಂದ್ಕೊಡೋದು. ಒಂದು ಈ ಬಂಗಾರದ ಅಂಗಡಿಯವರು ಇರ್ಬೋದು, ಹವಾಲ ಇರ್ಬೋದು, ಯಾರಿಗೆ ಎಲ್ಲಿ ತಲುಪಿಸ್ಬೇಕು ಅಂತ ಒಂದು ನೋಟ್ ಕೊಟ್ಟರೆ ಅದು ತಲುಪಿಸ್ತಾರೆ ಅವರು. ಆದರೆ ಅಷ್ಟು ಮೊತ್ತ ಇವತ್ತು ದೊಡ್ಡ ಸಮಸ್ಯೆ ಏನಾಗಿದೆ, ಮೋದಿಯವರು 2 ಲಕ್ಷ ಮೇಲೆ ಯಾರು ಕ್ಯಾಶ್ ಡ್ರಾ ಮಾಡಬಾರ್ದು ಅಂತ. ಬಟ್ ಗುತ್ತಿಗೆದಾರರಿಗೆ ಅಥವಾ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋರಿಗೆ ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸೇಷನ್ ಇದೆ, ಅವರು ಜಾಸ್ತಿ ಅಮೌಂಟನ್ನು ಡ್ರಾ ಮಾಡ್ಬೋದು. ಆದರೆ ಜಾಸ್ತಿ ಕ್ಯಾಶನ್ನು ಅವರು ಬ್ಯಾಂಕಿಂದ ತಗೊಂಡಾಗ ಯಾಕೆ ಅಂತ ಕಾರಣ ಕೊಡಬೇಕು. ಹಂಗಿರುವ ನೀವು ಕೇಳಿದ ಪ್ರಶ್ನೆ ಪ್ರಕಾರ 100 ಕೋಟಿ 50 ಕೋಟಿ ಎಲ್ಲಿಂದ ತರ್ತಾರೆ ಗೊತ್ತಿಲ್ಲ ಆ ಕ್ಯಾಶನ್ನು ಅಷ್ಟನ್ನು. ಬಟ್ ಅದೊಂದು ಪೊಲೀಸು, ಬಿಸ್ನೆಸ್ಮ್ಯಾನು, ಕಾಂಟ್ರಾಕ್ಟ್ರು, ಆಫೀಸರ್ಸ್ ಎಲ್ಲರ ಮನೆಯಲ್ಲೂ ಅದೊಂದು ನೆಟ್ವರ್ಕ್ ಇರುತ್ತೆ. ಇವರು ಸಿಕ್ಕಿಲ್ಲ ಅಂದರೆ ಅದನ್ನು ವ್ಯವಸ್ಥೆ ಮಾಡೋದಿರ್ತಾರೆ. ಅವ್ರಿಗೆ ಏನು ಬೇಕೋ ಅದನ್ನು ಸಪೋರ್ಟಿವ್ ಆಗಿ ಕೊಡಬೇಕು. ಈಗ ನೀವು ಚುನಾವಣೆಗೆಲ್ಲ ಬೇರೆ ರಾಜ್ಯಗಳಿಗೆ ದುಡ್ಡು ಹೆಂಗೆ ಹೋಗುತ್ತೆ ಸರ್? ಯಾರು ಬೇಡ ಸರ್, ಇದು ಭಾಳ ಮಜಾ ಹೇಳ್ತಾರೆ ಸಾಹೇಬ್ರು ಹೇಳ್ದಂಗೆ. ಯಾರೂ ಇಲ್ಲ, ಅವ್ರಿಗೆ ಬೇಕಾದವ್ರ ಅಕೌಂಟಿಗೆ ಹಾಕಿಸ್ಕೊಂತಾರೆ. ಅದಕ್ಕೆ GST ಕಟ್ತಾರೆ, 30% ಟ್ಯಾಕ್ಸ್ ಕಟ್ತಾರೆ. ಯಾರ್ದೋ ಫೋನ್ ನಂಬರ್ ಯಾರಿಗೋ ಇದಕ್ಕೆ ಹಾಕಿಸ್ಕೊಂತಾರೆ, ಆಮೇಲೆ ಎಲ್ಲೋ ಕ್ಯಾಶ್ ಕೊಡ್ತಾರೆ. ಮ್ಯಾಕ್ಸಿಮಮ್ ಕ್ಯಾಶ್ ಡೀಲ್ ಆಗುತ್ತೆ. ಈಗ ಎಂಜಿನಿಯರ್ಸ್ಗಳು ಭಾಳ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ಅವ್ರಿಗೆ ಬರ್ತಕ್ಕಂಥ ಕಮಿಷನ್ನು ಅವ್ರಿಗೆ ಆತ್ಮೀಯರು ಯಾರು ಇರ್ತಾರಲ್ಲ, ಸೊ ಅವ್ರ ಹೆಸರಿಗೆ ಹಾಕಿಸ್ಕೊಂಡಿರೋಂಥ ಇನ್ಸಿಡೆಂಟ್ಗಳು. ನೇರವಾಗಿ ಕೆಲವು ಕ್ಯಾಶ್ ಕೊಡಲ್ಲ. ತುಂಬ ಜನ ಮಂತ್ರಿಗಳು ಅಥವಾ ಶಾಸಕರು ಬುದ್ಧಿವಂತರು ಹೆಂಗೆ ಅಂದರೆ, ಅವ್ರು ಯಾವುದೋ ಒಂದು ಲಾರ್ಜ್ ಇದರಲ್ಲಿ ಕಟ್ತಾ ಇರ್ತಾರೆ, ಹೋಟ್ಲು ಅಥವಾ ಯಾವುದೋ ಒಂದು ಹಾಸ್ಪಿಟ್ಲ್ ಕಟ್ತಾ ಇರ್ತಾರೆ. ಅದನ್ನ ಅಲ್ಲಿಗೆ ಟ್ರಾನ್ಸ್ಫರ್ ಅಲ್ಲಿಗೆ ಅಮೌಂಟ್ ಗೊತ್ತಾಗಲ್ಲ. ನೀವು ಕಟ್ತಾ ಇರ್ತೀರಿ ಬಿಲ್ಡಿಂಗ್ ಒಂದು, ನಿಮ್ಮ ಅಕೌಂಟಿನ ಗುತ್ತಿಗೆದಾರರಿಗೆ ಹಾಕ್ತಾರೆ. ಯಾರಿಗೆ ಹೋಗಿದೆ, ನೀವು ಎಲ್ಲಿ ಲೋಕಾಯುಕ್ತ ತನಿಖೆ ಹಿಡಿಯೋಕ್ಕಾಗೋದಿಲ್ಲ. ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳು ಒಂದು ಕಮರ್ಷಿಯಲ್ ಪ್ರಾಪರ್ಟಿನೇ ಸಚಿವರಿಗೆ ಕೊಟ್ಬಿಡ್ತಾರೆ ಸರ್. ಐಷಾರಾಮಿ ಕಾರುಗಳಿಗೆ ಕೊಟ್ಬಿಡ್ತಾರೆ, 1.5 ಕೋಟಿ ತಂದು ಕೊಟ್ಬಿಡ್ತಾರೆ ಗಿಫ್ಟ್ ಆಗಿ. ಈಗ ಅಪಾರ್ಟ್ಮೆಂಟ್ಗಳನ್ನ ಕಟ್ತಾರಲ್ಲ, 100 ಫ್ಲಾಟ್ ಇದೆ ಅಂದ್ರೆ 5 ಫ್ಲಾಟ್ ಮೊದಲು ಬೆಂಗಳೂರಲ್ಲಿ 75 ರೂಪಾಯಿ ಇತ್ತು ಸ್ಕ್ವೇರ್ ಫೀಟ್ಗೆ. ಈಗ 100, 110 ರೂಪಾಯಿ, 125 ರೂಪಾಯಿ ಮಾಡಿದ್ರು. 100 ರೂಪಾಯಿ, 25 ರೂಪಾಯಿ ಒಂದು ಸ್ಕ್ವೇರ್ ಫೀಟ್ ಅಪ್ರೂವಲ್ಗಿರೋದು. ಅದನ್ನು ಅಶೋಕ್ ಅವರು, ವಿರೋಧ ಪಕ್ಷದ ನಾಯಕರು ಬಹಿರಂಗವಾಗಿ ಸದನದಲ್ಲಿ ಹೇಳಿದ್ದಾರೆ. ಫಿಕ್ಸ್ ಅದು. ಆ ದುಡ್ಡನ್ನು ಹೆಂಗೆ ಕೊಡ್ತೀರಿ ಅಂತ ನಾನು ಕೇಳಿದೆ. ಅದೇ ದೊಡ್ಡ ಸಮಸ್ಯೆ ಆಗಿರೋದು. ಆ 25 ರೂಪಾಯಿ ಒಂದು ಚದರಡಿಗೆ ಅಂದರೆ ನೀವು 1000 ಚದರಡಿಗೆ ಎಷ್ಟಾಯಿತು ಒಂದು ಮನೆಗೆ? ಅವ್ನು 10,000 ಸ್ಕ್ವೇರ್ ಫೀಟ್ ಕಟ್ತಾನೆ ಅಂದರೆ ಎಷ್ಟು ಕಟ್ಟಬೇಕು? ಅಷ್ಟನ್ನು ಕ್ಯಾಶ್ ರೂಪದಲ್ಲಿ ಕೊಡಬೇಕು. ಇವ್ರೇನು ಮಾಡ್ತಾರೆ, ಬಿಲ್ಡರ್ಗಳದ್ದು ಏನು ಅಂದರೆ, ಎಲ್ಲರೂ ಕೂಡ ವೈಟಲ್ ಮನಿ ಕೊಡಲ್ಲ. ಈಗ 50 ಲಕ್ಷದ ಒಂದು ಫ್ಲಾಟ್ ತಗೊಳ್ತೀವಿ ಅಂತಂದರೆ ಅವನು ಒರಿಜಿನಲ್ ಮಾರ್ಕೆಟ್ ಗೈಡ್ಲೈನ್ಸ್ ವ್ಯಾಲ್ಯೂ ಪ್ರಕಾರ 40 ಲಕ್ಷ ಇರುತ್ತೆ. 10 ಲಕ್ಷನ ಅವ್ನು ಬ್ಲ್ಯಾಕ್ ಕಳಿಸ್ಕೊಳ್ತಾನೆ. ಈ ಬ್ಲ್ಯಾಕ್ ವ್ಯವಹಾರದ ಒಂದು ನೆಟ್ವರ್ಕ್ ಇದೆ. ಈಗ ನಮ್ಮ ರಿಜಿಸ್ಟರ್ ಸಬ್ ರಿಜಿಸ್ಟರ್ ವ್ಯಾಲ್ಯೂ 1,000 ಇದ್ದರೆ ನಮ್ಮ ಮಾರ್ಕೆಟ್ ವ್ಯಾಲ್ಯೂ 4,000 ಇರುತ್ತೆ ಪರ್ ಸ್ಕ್ವೇರ್ ಫೀಟಿಗೆ. ಸಬ್ ರಿಜಿಸ್ಟರ್ ವ್ಯಾಲ್ಯೂ ಮಾತ್ರ ಲೆಕ್ಕಕ್ಕೆ ಬರುತ್ತೆ, ಬಾಕಿದೆಲ್ಲ ಬ್ಲ್ಯಾಕಲ್ಲೇ ಹೋಗುತ್ತೆ. ಬ್ಲ್ಯಾಕಲ್ಲೇ ಇಸ್ಕೊಂತಾರೆ, ಕಸ್ಟಮರ್ಸು ಕೊಡೋದು ಹಂಗೆ ಕೊಡ್ತಾರೆ. ಇದು ಒಂಥರ ಇದೇ ಸರ್ಕಲ್, ಅದು ಸರ್ಕಲ್ ಅಷ್ಟು ಹೋಗ್ತಾ ಇರುತ್ತೆ. ಈ 40% ಕಮಿಷನ್ ಅನ್ನೋ ಆರೋಪ ಕಳೆದ BJP ಅವಧಿಯ ಕೊನೆ ಟೈಮಲ್ಲಿ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿದ್ದ ಕೊನೆಯ ಅವಧಿಯಲ್ಲಿ ಸಾಕಷ್ಟು ಸದ್ದು ಮಾಡ್ತು. ಅದು ನಿಮ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಕೆಂಪಣ್ಣ ಅವರು ಮುಖ್ಯಮಂತ್ರಿಗೆ ಮತ್ತು ಪ್ರಧಾನಮಂತ್ರಿ ಪತ್ರ ಬರೆದಿದ್ದರಿಂದ ಈ ಅವಧಿಯಲ್ಲಿ ಏನು ಆರೋಪವನ್ನು ಉಪಯೋಗಿಸ್ಕೊಂಡಂಥ ವಿರೋಧ ಪಕ್ಷವಾಗಿದ್ದಂಥ, ಅಂದಿನ ವಿರೋಧ ಪಕ್ಷವಾಗಿದ್ದಂಥ ಕಾಂಗ್ರೆಸ್ಸು ತುಂಬ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಹೋರಾಟವನ್ನು ಮಾಡಿದರು BJP ಸರ್ಕಾರದ ವಿರುದ್ಧ. KCM ಅಂತೇಳಿ ಮಾಡಿ ತುಂಬ ದೊಡ್ಡ ಆಂದೋಲನವನ್ನೇ ಎನ್ಕೇಶ್ ಮಾಡಿದ್ರು. ಅವ್ರ ಅಧಿಕಾರಕ್ಕೆ ಬರೋಕ್ಕೆ ಅವರ ಗ್ಯಾರಂಟಿಗಳು ಎಷ್ಟು ಕಾರಣನೋ, ಈ ಕೆಂಪಣ್ಣನವರ ಕೊಡುಗೆ ಅನ್ನೋದಕ್ಕಿಂತ ಅವ್ರ ಆರೋಪವನ್ನು ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಸಚಿವರು ಮರ್ತು ಬಿಡ್ತಾರೆ ಅದನ್ನ. ಈಗ ನಮ್ಮ ಕಾಂಟ್ರಾಕ್ಟ್ರಿಗೆ ಅವರಿಂದ ಯಾವುದೇ ತರವಾದ ಉಪಯೋಗ ಆಗಿಲ್ಲ. 2.5 ವರ್ಷ ಆಯ್ತಲ್ಲ, ಯಾವುದೇ ಥರ ಒಂದು ಪೇಮೆಂಟ್ ಕೊಟ್ಟಿಲ್ಲ, ಪ್ಯಾಕೇಜ್ ನಿಲ್ಲಿಸಿಲ್ಲ, ಲ್ಯಾಂಡರ್ ಬಿ ಕೊಡೋದು ಬಿಟ್ಟಿಲ್ಲ. ಆಮೇಲೆ ಮತ್ತೆ ಜೊತೆಗೆ ಪೇಮೆಂಟ್ಗಳು ಕರೆಕ್ಟಾಗಿ 10%, 7% ಕೊಡ್ತಾರೆ. 1 ಕೋಟಿಗೆ 7 ಲಕ್ಷ ಬಂದರೆ ಎಲ್ಲಿಂದ ಬರ್ತಾರೆ? ಬ್ಯಾಂಕಿಗೆ ಕೊಡೋರಿಗೆ ಕೊಡ್ತಿರೋ, ಸಾಲ ಕಟ್ತಿರೋ, ನಿಮ್ಮಂತರಿಗೆ ಕ್ಯಾಶ್ ಇಸ್ಕೊಂಡಿರೋರಿಗೆ ಕೊಡೋಕ್ಕಾಗುತ್ತೆ, ಕೈ ಸಾಲ ಏನು ಮಾಡೋಕ್ಕಾಗ್ತಿಲ್ಲ. ಜಗದೀಶ್ ಅವ್ರೆ, ಆ ಟೈಮಲ್ಲಿ ಏನು ಆರೋಪನ ಎನ್ಕೇಶ್ ಮಾಡಿಕೊಂಡು ಅಧಿಕಾರಕ್ಕೆ ಬಂತು ಕಾಂಗ್ರೆಸ್ ಸರ್ಕಾರ, ನಂತರ ಇದ್ರ ತನಿಖೆಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಮಾಡಿದ್ರು. ಇದರಿಂದ ಏನಾದ್ರೂ ಫಲಿತಾಂಶ ಬಂತ? ಎಷ್ಟು ಜನ ಸಿಗಾಕೊಂಡ್ರು? ಇಲ್ಲ. ಈಗ ಒಂದು ನಿಮಿಷ ಹೇಳ್ತೀನಿ, ಇದು 2 ಇದೆ ಸರ್ ಇಲ್ಲಿ ವಿಷಯ. ಬೊಮ್ಮಾಯಿ ಅವರು, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಕೆಂಪಣ್ಣವರ ವಾಯ್ಸು ದೊಡ್ಡ ಮಟ್ಟದಲ್ಲಿ ಏರ್ತು. ಆದರೆ ಅದಕ್ಕಿಂತ ಪೂರ್ವದಲ್ಲಿ ಪತ್ರ ಬರೆದಿದ್ದು. ಬೊಮ್ಮಾಯಿ ಮುಖ್ಯಮಂತ್ರಿಯಾಗಿ ಕೇವಲ 1.5-2 ತಿಂಗಳಾಗಿತ್ತು ಪತ್ರ ಬರೆದಾಗ. ಕೆಂಪಣ್ಣ ಬರೆದ ಪತ್ರ ಅದರ ಹಿಂದಿಂದು. ಅಂದರೆ ಅವರ
ನಿಕಟಪೂರ್ವ ಮುಖ್ಯಮಂತ್ರಿ ಆದಂತಹ BS ಯಡಿಯೂರಪ್ಪನವರ ಆಡಳಿತಾವಧಿಯ ಬಗ್ಗೆ ಬಂದಂಥ ದೂರು. ಹೌದು. ಯಾಕೆಂದರೆ ಬೊಮ್ಮಾಯಿ ಆಗಷ್ಟೇ ಬಂದ, ಹಂಗೆ ಬೊಮ್ಮಾಯಿ ಪಾಲುದಾರಲ್ಲ ನಾನು ಹೇಳಲ್ಲ. ಯಾಕೆಂದರೆ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಆಗಿದ್ದಾಗ ಬೊಮ್ಮಾಯಿ ಅವರು ಗೃಹ ಸಚಿವರಾಗಿದ್ದರು ಅಥವಾ ಸುಮಾರು ಖಾತೆಗಳನ್ನು ನಿರ್ವಹಣೆ ಮಾಡಿದ ಅನುಭವ ಇತ್ತು. ಅವರು ಅದನ್ನು ತಡಿಬಹುದಿತ್ತು. ಅದು ಬೊಮ್ಮಾಯಿ ಅವರು ಆಮೇಲೆ ಹೇಳ್ಕೊಂಡ್ರು, ಇಲ್ಲ ನನ್ನ ಅವಧಿದಲ್ಲ ಇದು, ಹಿಂದಿನ ಅವಧಿದು ಅಂತ. ಬಟ್ ಅವರ ಅವಧಿಯಲ್ಲಿ ಮುಂದುವರಿತು, ಅದು ಈಗಲೂ ಮುಂದುವರಿತು. ಇಲ್ಲೊಂದು ಸೂಕ್ಷ್ಮ ಅಂಶ ಗಮನಿಸಬೇಕು. ನೀವು ಹೇಳ್ದಂಗೆ ಈ ಸರ್ಕಾರ ಬರೋದಕ್ಕೆ ಗ್ಯಾರಂಟಿ ಎಷ್ಟು ಕಾರಣಗಳು, ಅಷ್ಟೇ ಕಾರಣ BJP ಸರ್ಕಾರ ಅವಧಿಯ ಭ್ರಷ್ಟಾಚಾರ ಮತ್ತು ಅದನ್ನು ಗುತ್ತಿಗೆದಾರ ಸಂಘದವರು ಅದನ್ನು ವಿವಾದ ಮಾಡಿದ್ದು, ಅದನ್ನು ಕಾಂಗ್ರೆಸ್ನ ಬಳಸ್ಕೊಂಡಿದ್ದು. ನೀವು ಮೊದಲ ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರು ರಾಜ್ಯಪಾಲರ ಹತ್ರ ಒಂದು ಭಾಷಣ ಮಾಡಿಸ್ತಾರೆ. ಹಿಂದಿನ 40% ಸರ್ಕಾರದ ಇದು ರಾಜ್ಯದ ಆರ್ಥಿಕ ಸ್ಥಿತಿ ಹಾಳಿಯಾಗಿ ಹೋಗಿದೆ, ನಾವು ಇನ್ನು ಮುಂದಿನ ದಿನಗಳಲ್ಲಿ ದಕ್ಷ, ಪ್ರಾಮಾಣಿಕ, ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಈ ಜನರಿಗೆ ನನ್ನ ಸರ್ಕಾರ ನೀಡುತ್ತದೆ ಅಂತ ರಾಜ್ಯಪಾಲರ ಹತ್ರ ಹೇಳಿಸ್ತಾರೆ. ಅದು ಹೇಳಿ ಆಗಲೇ ರಾಜ್ಯಪಾಲರು 3ನೇ ಭಾಷಣ ಮಾಡಿದ್ರು. 3 ವರ್ಷ ಆಗೋಯ್ತು. ಎಲ್ಲರೂ ನಿಂತಿದೆಯಾ? ಯಾವ ಡಿಪಾರ್ಟ್ಮೆಂಟಲ್ಲೂ ದುಡ್ಡು ಕೊಡದೆ ಭ್ರಷ್ಟಾಚಾರ, ಇದು ದುಡ್ಡು ಕೊಡದೆ ಕಾಮಗಾರಿ ಸಿಗಲ್ಲ, ದುಡ್ಡು ಕೊಡದೆ ವರ್ಗಾವಣೆ ಆಗೋದಿಲ್ಲ, ದುಡ್ಡು ಕೊಡದೆ ಯಾವ ಫೈಲು ಮೂವ್ ಆಗಲ್ಲ. ಇದು ಎಲ್ಲ ಸರ್ಕಾರದ ಅವಧಿಲಿದೆ. ಇವ್ರು ಹೇಳ್ದಂಗೆ ಅದು BJP ಸರ್ಕಾರ, ಕಾಂಗ್ರೆಸ್ ಸರ್ಕಾರ, JDS ಸರ್ಕಾರ, ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಇರಲಿದೆ, ಆ ಸರ್ಕಾರದಲ್ಲೂ ಇತ್ತು. ಆದರೆ ಇದೇ ಮಾನ್ಯ ಮುಖ್ಯಮಂತ್ರಿಗಳು 13ರಿಂದ 18 ಇದ್ದಂಥ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ಚೆನ್ನಾಗಿತ್ತು. ಕಾಂಟ್ರಾಕ್ಟ್ರಿಗೆ ಅವಾಗ ಇದೇ ಸಮಸ್ಯೆ ಇತ್ತು, ಅವಾಗ ಭ್ರಷ್ಟಾಚಾರ ಇರಲಿಲ್ಲ. ನಮ್ಗೆ ಇದೇ ಥರ ಪೆಂಡಿಂಗ್ ಬಿಲ್ ಇದ್ದದ್ದು ಒಂದು ಸ್ಟ್ರೆಚಲ್ಲಿ ಕೊಟ್ಟರು, ಅಂದರೆ ಏನೋ ಅವ್ರು ಸಾಲ ಮಾಡಿಕೊಟ್ರು. ಈಗ ನಾವು ಕೇಳ್ತಿರೋದು ಅದೇ, ಒಂದು ಸ್ಟ್ರೆಚಲ್ಲಿ ಕೊಡ್ರಿ, ಕಾಂಟ್ರಾಕ್ಟ್ರ್ ಕೊಟ್ಬಿಟ್ಟು ಪಾವನ ಆಗ್ರಿ, ಕಾಂಟ್ರಾಕ್ಟ್ರ್ ಕಷ್ಟದಲ್ಲಿದ್ದಾರೆ. ಈಗ ಅದೊಂದು ಅವ್ರ ಪ್ರಶ್ನೆ. ಇನ್ನೊಂದು ಪ್ರಶ್ನೆಗೆ ನಾಗಮೋಹನ್ ದಾಸ್ ಅವರು ಭಾಳ ವ್ಯಕ್ತಿತ್ವವನ್ನು ಚೆನ್ನಾಗಿ ಉಳಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿತ್ವ. ಅವ್ರ ನೇತೃತ್ವದಲ್ಲಿ ತನಿಖೆಗೆ ಒಂದು ಆಯೋಗವನ್ನು ರಚನೆ ಮಾಡೋದು. ನಾಗಮೋಹನ್ ದಾಸ್ ಅವರು ತನಿಖೆ ಮಾಡೋಕ್ಕಾಗುತ್ತಾ, ವಿಚಾರಣೆ ಮಾಡೋಕ್ಕಾಗುತ್ತಾ? ಇಲ್ಲ. ಅಲ್ಲಿ ಇಂಜಿನಿಯರ್ಗಳನ್ನು ಹಾಕಿದರು, ಅಂದರೆ ನಿವೃತ್ತ ಇಂಜಿನಿಯರ್ಗಳನ್ನು ಹಾಕಿದರು, ನಿವೃತ್ತ ಅಧಿಕಾರಿಗಳನ್ನು ಹಾಕಿದರು, ಎಲ್ಲ ಹಾಕಿದರು. ಈ ಅಧಿಕಾರಿಗಳಿಗೆ ಎಲ್ಲೆಲ್ಲಿ ಲೋಪ ಆಗ್ತದೆ, ಎಲ್ಲೆಲ್ಲಿ ದುಡ್ಡು ನಡೆದಿದೆ, ಕಾಮಗಾರಿ ಎಕ್ಸೆಸ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ, ಎಲ್ಲ ಮಾಹಿತಿಗಳಿತ್ತು. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಬಹುಶಃ ನಾಗಮೋಹನ್ ದಾಸ್ ಅವರು ಮೇಲೆ ನಮಗೂ ನಿಮಗೂ ಎಲ್ಲರಿಗೂ ಗೌರವ ಇದೆ. ಅವರನ್ನು ದಿಕ್ಕು ತಪ್ಪಿಸಿದಂಥ ಅಧಿಕಾರಿಗಳು ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಅನ್ನುವ ಅರ್ಥದಲ್ಲಿ ದಾಖಲೆಯನ್ನು ಸಿದ್ಧಪಡಿಸಿ ಕೊಟ್ಟರು. ಇಂಜಿನಿಯರ್ಸ್ ಇಂದನೂ ತಪ್ಪಾಗಿಲ್ಲ, ಕಾಂಟ್ರಾಕ್ಟರ್ ಇಂದನೂ ತಪ್ಪಾಗಿಲ್ಲ ಅಂತ ಕೊಟ್ಟರು. MB ಬುಕ್ಗಳನ್ನು ನೋಡಿದ ಅಧಿಕಾರಿಗಳೇ ಹೇಳಿದ್ದಾರೆ, ಇಲ್ಲಿ ಕಾಮಗಾರಿನೇ ಮಾಡಿಲ್ಲ, ಆದರೂ MB ಬುಕ್ಕಲ್ಲಿ ಬರೆದ್ಬಿಟ್ಟು ಬಿಲ್ ಕೊಟ್ಟಿದ್ದಾರೆ. ವರ್ಕ್ ಆರ್ಡರ್ ಲೆಕ್ಕಾಚಾರವೇ ಬೇರೆ ಇದೆ, ಇಲ್ಲಿ ಅಮೌಂಟ್ ಕೊಟ್ಟಿರೋದೇ ಬೇರೆ ಇದೆ, ಎಕ್ಸಸ್ ಅಮೌಂಟು. ನೀವು 20% ಮೇಲೆ ಯಾವುದೇ ಕಾಮಗಾರಿಯ ಮೊತ್ತವನ್ನು ಜಾಸ್ತಿ ಮಾಡಬೇಕು ಅಂದರೆ ಕ್ಯಾಬಿನೆಟ್ ತರಬೇಕು. ವರ್ಕ್ ಸ್ಲಿಪ್ PRL ಅಂತ ಇದೆ ನಮ್ಮಲ್ಲಿ, ಅದನ್ನು ಯಾವುದೂ ಮಾಡಿಲ್ಲ. ಇದು ಯಾವುದೂ ತನಿಖೆಯಲ್ಲಿ ಬರದೇ ಇರೋ ಕಾರಣ ನಾಗಮೋಹನ್ ದಾಸ್ ಅವರು ತಪ್ಪಲ್ಲ, ಆ ಸಮಿತಿಗೆ ಹಾಕಿದ ಅಧಿಕಾರಿಗಳು ನಾನು ನೇರವಾಗಿ ಹೇಳಕ್ಕೆ ಬಯಸ್ತೇನೆ. ಇದು ನಾಗಮೋಹನ್ ದಾಸ್ ಅವರು ಇನ್ನೊಂದು ಸಾರಿ ಪರಿಶೀಲನೆ ಮಾಡಿ ತಪ್ಪಾಗಿದ್ರೆ ವರದಿಯನ್ನು ಬೇಡ ಸರ್, ಅದು ಇನ್ನೊಂದ್ಸರಿ ಮಾಡೋದು ಬೇಡ, ನಮ್ಗೆ ಇರ್ತಕ್ಕಂಥ ದುಡ್ಡು ಕೊಟ್ಟರೆ ಸಾಕು. ಮತ್ತೆ ನಾಗಮೋಹನ್ ದಾಸು ಕುನ್ನ ಅವ್ರನ್ನ ತರ್ತೀರಾ ಸರ್? ನೀವು ಈಗ ಆರೋಪಗಳನ್ನು ಮಾಡಿದಾಗ ಅದಕ್ಕೆ ಸಂಬಂಧಿಸಿದ ದಾಖಲೆ ನಮ್ಮ ಹತ್ರ ಅದಾವೆ, ಬಿಡುಗಡೆ ಮಾಡ್ತೀವಿ ಅಂತ ಪ್ರತಿ ಸಲ ಆರೋಪಗಳು ಮಾಡಿದಾಗಲೂ ಹೇಳಿದ್ದೀರಾ. ಆ ದಾಖಲೆಗಳನ್ನು ಯಾಕೆ ಸರ್? ಈಗ ನಮ್ಮಲ್ಲಿ ಏನಾಗಿದೆ ಗೊತ್ತಾ ಸರ್, ಟೆಂಡರು L1 L2 ಕೊಡ್ತಾರೆ, L1 ಬಿಡ್ತಾರೆ, L2ಗೆ ಸಾಹೇಬ್ರಿಗೆ ಭಾಳ ಹತ್ರ ಇದ್ದಾರೆ, ಸೊ L2ಗೆ ಅಪ್ರೂವ್ ಮಾಡ್ತಾರೆ. L1 ಟೆಕ್ನಿಕಲಿ ಕ್ವಾಲಿಫೈಡ್ ಇದ್ರು ಕೂಡ ಟೆಂಡರ್ ಕ್ಯಾನ್ಸಲ್ ಮಾಡ್ತಾರೆ, ಅದೇ ಬಂದ್ಬಿಡ್ತಲ್ಲ, ಅಲ್ಲೇ ಇದೆಯಲ್ಲ ದಾಖಲೆ. ಆಮೇಲೆ L3 L4 L5 ಕೊಟ್ಟಿದ್ದಾರೆ. L5 ಯಾಕೆ ಕೊಟ್ಟರು? 1 2 3 4 ಕ್ವಾಲಿಫೈಡ್ ಇರ್ತಾರೆ, ನಾವು ಎಲಿಜಿಬಿಲಿಟಿ ಇರುತ್ತೆ, ನಮ್ಮನ್ನು ರಿಜೆಕ್ಟ್ ಮಾಡ್ಬಿಟ್ಟು ಅವ್ರು ಕೊಡ್ತಾರೆ. ಸೊ ದಾಖಲೆ ಅಲ್ಲೇ ಬಂತಲ್ಲ ಸರ್. ಬೇಡ, ನಮ್ಮದು ಸೀನಿಯಾರಿಟಿ ಎಲ್ಲಿ ಮೇಂಟೈನ್ ಮಾಡ್ತಾರೆ ಸರ್ ಸರ್ಕಾರ? ಸೀನಿಯಾರಿಟಿನೇ ಮೇಂಟೈನ್ ಮಾಡ್ತಿಲ್ಲ. ಸ್ಪೆಷಲ್ LOC ಈ ಸರ್ಕಾರದಲ್ಲಿ 2 ವರ್ಷದಿಂದ ಸ್ಪೆಷಲ್ LOC ಇನ್ ದಿ ಸೆನ್ಸ್ ಅಲ್ಲ, ಹಿಂದೆ ಕೂಡ ಸ್ಪೆಷಲ್ LOC ಇತ್ತು. ಒಂದು ನಿಮಿಷ, ಯಾವ ಸಂದರ್ಭ ಸರ್ ಅಂದ್ರೆ, ಈಗ ಸಾವಾಗಿದೆ, ಅದು ಮದುವೆ ಇನ್ವಿಟೇಷನ್ ಕೊಟ್ಟರೆ 80 ಸೀನಿಯಾರಿಟಿ ಮಾಡಬೇಕು, 20 ಡಿಸ್ಕ್ರಿಷನರಿ ಪವರ್ ಆಫ್ ಎಕ್ಸಿಕ್ಯೂಟಿವ್ ಮತ್ತು ಕನ್ಸರ್ನ್ ಮಿನಿಸ್ಟ್ರಿ ಇತ್ತು. ಯಾರು ಸಾವಾಯ್ತು, ಕಿಡ್ನಿ ಹೋಯ್ತು ಅಥವಾ ಹಾರ್ಟ್ ಆಯ್ತು, ಅವ್ರಿಗೆ ಏನಾದ್ರು ಸಪೋಸ್ ಡೆತ್ ಆದ್ರು ಅದನ್ನು ಕೊಡಬೇಕು ಅಂತಿತ್ತು. ಈಗ ಹಂಗಲ್ಲ, 80% ಸ್ಪೆಷಲ್ ಇತ್ತು, 20% ಇದಿದೆ. ಇನ್ನು 4-5 ಇಲಾಖೆಲ್ಲ ಅದೇ ಥರ ನಡೀತಾ ಇದೆ. ಈಗ ಸದ್ಯಕ್ಕೆ ಏನಂದರೆ ಲೋಕೋಪಯೋಗಿ, BBMP ಆ್ಯಂಡ್ ಖರ್ಗೆ ಇದರಲ್ಲಿ PRDನಲ್ಲಿ ಅಟ್ಲೀಸ್ಟ್ ಸೀನಿಯಾರಿಟಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಅವ್ರು ಕರೆದು ಸಾಂತ್ವನ ಹೇಳ್ತಾರೆ ಕಾಂಟ್ರಾಕ್ಟರ್ಗಳಿಗೆ, ಬೇರೆಯವರಂತೂ ಏನು ನಮ್ಮನ್ನು ಕ್ಯಾರೆ ಅಂತ ಇಲ್ಲ. ಭ್ರಷ್ಟಾಚಾರಕ್ಕೆ ಮುಖ್ಯ ಕಾರಣ ಆಗಲೇ ಹೇಳಿದಾಗೆ ರಾಜಕಾರಣಿಗಳು, ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಮತ್ತು ದುಡ್ಡು ಕೊಡೋರು ಎಲ್ಲ ಇರ್ತಾರೆ. ಮುಖ್ಯ ಸಮಸ್ಯೆ ಎಲ್ಲಿ ಬರ್ತದೆ ಅಂತಂದರೆ, ಭ್ರಷ್ಟಾಚಾರ ಶುರುವಾಗೋದು ಅಧಿಕಾರಿಗಳ ವರ್ಗಾವಣೆಯಲ್ಲಿ ಲಂಚ ಬಂದಾಗ. ಒಬ್ಬ ಚೀಫ್ ಇಂಜಿನಿಯರು
ಒಂದು ಪೋಸ್ಟಿಗೆ 2 ಕೋಟಿ ಕೊಟ್ಟು ಬರಬೇಕು ಅಂತಂದರೆ ಒಬ್ಬ ಇನ್ಸ್ಪೆಕ್ಟ್ರು ಬೆಂಗಳೂರು ನಗರ ಅದೇ ಒಬ್ಬ 4 ಕೋಟಿ ಚೀಫ್ ಇಂಜಿನಿಯರು, SC ಹತ್ರ 2 ರಿಂದ 3 ಕೋಟಿ, ಎಕ್ಸಿಕ್ಯೂಟಿವ್ ಇಂಜಿನಿಯರು ಮೊದಲೆಲ್ಲ 50 ಇತ್ತು, ಈಗ 1 ಕೋಟಿ ಕೊಟ್ಟು ಬರ್ತಾರೆ. ಒಬ್ಬ ಪೊಲೀಸ್ ಹುದ್ದೆಗೆ ಬರಬೇಕಾದ್ರೆ ಬೆಂಗಳೂರಂತ ಆಯಕಟ್ಟಿನ ಜಾಗದಲ್ಲಿ 1 ರಿಂದ 5 ಕೋಟಿ ಕೊಡಬೇಕಾಗುತ್ತೆ. ಅದು ನನ್ನ IPS ಆಫೀಸರ್ಸ್ ಅಲ್ಲ, ಕೆಳ ಹಂತದ ಆಫೀಸರ್. ಅವ್ನು ಬಂದಾಗ ಏನು ಮಾಡಬೇಕಾಗುತ್ತೆ? ಅವ್ನು ಗುತ್ತಿಗೆದಾರರ ಹತ್ರ ಲೂಟಿ ಮಾಡಬೇಕು, ರಸ್ತೆಯಲ್ಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಕುಡಿಯೋರ ಹತ್ರ ವಸೂಲಿ ಮಾಡಬೇಕು, ಅಥವಾ ನೀವು ಹೆಲ್ಮೆಟ್ ಹಾಕಿಲ್ಲ ನಿಮ್ಮ ಗಾಡಿನ ಮೇಲೆ ವಸೂಲಿ ಮಾಡಬೇಕು. ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ ತಡೆಯುವವರೆಗೆ ನೀವು ಅವನು ಭ್ರಷ್ಟಾಚಾರ ಇಲ್ಲದೆ ಒಬ್ಬ ದಕ್ಷ ಅಧಿಕಾರಿ ತಂದು ಹಾಕಿದರೆ ಅವನು ಇವ್ರ ಹತ್ರ ಯಾಕೆ ಲಂಚ ಕೇಳ್ತಾನವ? ಕೇಳೋದಿಲ್ಲ. ಅಲ್ಲ, ಒಬ್ಬ ದುರಾಸೆ ಇರೋನು ಕೇಳ್ಬೋದು, ಆದರೆ ಒಬ್ಬ ಪ್ರಾಮಾಣಿಕ ಅಧಿಕಾರಿ ನೀವು ಒಂದು ಒಳ್ಳೆ ಹುದ್ದೆಲಿ ಹೋಗಬೇಕು ಅಂತಿರ್ತೀನಿ, 4 ಕೋಟಿ ಕೊಟ್ಟು ಇಲ್ಲಿಂದ ಹೋಯ್ತಾನವ. ಅವ್ನು 4 ಕೋಟಿ ಕೊಡಬೇಕು ಅಂದರೆ ಯಾರೋ ಕಾಂಟ್ರಾಕ್ಟರ್ ಕೊಡಬೇಕು, ಇಲ್ಲ ಸ್ನೇಹಿತರು ಕೊಡಬೇಕು, ಅವ್ನಿಗೆ ವಾಪಸ್ ಮಾಡಬೇಕಲ್ಲ. ಈಗೆಲ್ಲ ಸಿಕ್ಕಾಕೊಂಡ್ರು ನೋಡಿ, ಯಾರೋ ಪೊಲೀಸ್ ಆಫೀಸರ್ಸು, ಇಂಜಿನಿಯರ್ಗಳೆಲ್ಲ, ಅವರೆಲ್ಲರೂ ಅಷ್ಟಷ್ಟು ಅಮೌಂಟ್ ಕೊಟ್ಟು ಬಂದಿರು. ಯಾರಿಗೆ ಕೊಟ್ಟು ಬಂದಿರೋ ಗೊತ್ತಿಲ್ಲ. ಅದನ್ನು ತಡೆಯೋ ಕೆಲಸವನ್ನು ಸಿದ್ದರಾಮಯ್ಯ ಪೊಲೀಸ್ ಆಫೀಸರ್ಸ್ ಅಲ್ಲ ಸರ್, ಮಾನ್ಯ ಚೀಫ್ ಇಂಜಿನಿಯರ್ಸ್ಗಳಿಗೆ ನೀವು ಸಾಹೇಬ್ರು ಹೇಳ್ದಂಗೆ ಅದನ್ನು ಏನು ಇಲ್ದಂಗೆ ತಗೊಂಡ್ಬಿಡ್ಲಿ, ಅವಾಗೆಲ್ಲೂ ಭ್ರಷ್ಟಾಚಾರ ಆಗಲ್ಲ. ಈಗ ಸತೀಶ್ ಜಾರಕಿಹೊಳಿ ಅವರು ಯಾಕೆ ಕಂಟ್ರೋಲ್ ಮಾಡಿದ್ದಾರೆ ಅಂದರೆ ಪೋಸ್ಟಿಂಗ್ ಅಲ್ಲಿ ಅಮೌಂಟ್ ಇಲ್ಲ, ಆ ಕಾರಣಕ್ಕೆ ಕಡಿಮೆ ಆಗಿರೋದು. LOC ವಿತೌಟ್ ಅಮೌಂಟ್ LOC ಕೊಡ್ತಾ ಇದ್ದಾರೆ. ಜಾರಕಿಹೊಳಿ ಅವ್ರೊಬ್ಬರಿಗೆ ಮಾಡೋಕ್ಕಾಗುತ್ತೆ, ಉಳು ಸಚಿವರಿಗೆ ಯಾಕೆ ಮಾಡೋಕ್ಕಾಗಲ್ಲ? ನಾನು ಅವ್ರ ಇಲಾಖೆಯಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಹೇಳಲ್ಲ, ಸ್ವಲ್ಪ ಇಚ್ಛಾಶಕ್ತಿ ಬೇಕು ನಮಗೆ. ಅದು ಆಗಲ್ಲಪ್ಪ, ಅದು ಒಪ್ಪಲ್ಲ ಅಂತ ಹೇಳ್ಬೇಕು. ಅವ್ರ ಪಾಪ ತಪ್ಪಿತ್ತು, ಅಲ್ಲೂ ಮೀಟಿಂಗ್ ಮಾಡಿದ್ವಿ, ಸರಿ ಹೋಯ್ತು. ಅದೇ BBMP-ನಲ್ಲಿದೆ, ಅದೇ ಮೇಜರ್ ಇರಿಗೇಷನಲ್ಲಿಲ್ಲ, ಅದೇ ಬೇರೆ ಇದರಲ್ಲಿ ಅದು PRD-ನಲ್ಲಿ ಇಲ್ಲ. ನಗರಾಭಿವೃದ್ಧಿಯಲ್ಲಿ ಜಾಸ್ತಿ ಇದೆ, ವಸತಿನಲ್ಲಿ ಜಾಸ್ತಿ ಇದೆ, ಆರೋಗ್ಯ ಇಲಾಖೆಯಲ್ಲಿ ಜಾಸ್ತಿ ಇದೆ, ಎಲ್ಲ ಇಲಾಖೆಗಳಲ್ಲೂ ಜಾಸ್ತಿ ಇದೆ. ಅಲ್ಲ, ನೀವು ಕೆಲವು ಸರಿ ಸಚಿವರು ಒಳ್ಳೆಯವರಿದ್ರು ಕೂಡ ಅಧಿಕಾರಿಗಳು ದಾರಿ ತಪ್ಪಿಸ್ತಾರೆ. ಈಗ ಮೊನ್ನೆ ಯಾರೊಬ್ರು ಹೇಳ್ತಾರೆ, ದಿನೇಶ್ ಗುಂಡೂರಾವ್ ಅವರಿಗೆ ಅದು ಹೆಂಗ್ ನಡೀತಿದೆ ಅಂತ ಗೊತ್ತಿಲ್ಲ ಅಂತ. ಹರ್ಷಗುಪ್ತಾ ಅಂತ ಒಳ್ಳೆ ಅಧಿಕಾರಿ ಇದ್ದಾರೆ, ಅವ್ರಿಗೆ ಏನ್ ನಡೆಯುತ್ತೆ ಅಂತ ಗೊತ್ತಿಲ್ಲ. ಯಾರು ತಳ ಹಂತದ ಅಧಿಕಾರಿಗಳು ಮಾಡ್ತಾರೆ. ದಿನೇಶ್ ಗುಂಡೂರಾವ್ ಸಾಹೇಬ್ರ ಹತ್ರ ಒಂದು ಮೀಟಿಂಗ್ ಹೋದ್ವಿ, ಆಶ್ಚರ್ಯ ಆಗ್ಬಿಡ್ತವ್ರು. ನಂದ್ರೆ ಪ್ರಾಬ್ಲಮ್ ಇದೆಯಾ ಅಂತ, ಔಟ್ ಡಬಲ್ ಆಗೈತೆ ಅಂತ ಅಲ್ಲಿ ಸಿಕ್ಕಾಗ್ತಾರೆ. ಅಂದ್ರೆ ಇದು ಗೊತ್ತಾಗಲ್ಲ. ಅದು ಯಾರೋ ಅಧಿಕಾರಿಗಳು ದಿನೇಶ್ ಗುಂಡೂರಾವ್ ಒಳ್ಳೆಯವರು ಅನ್ನೋದು ಅಂತ ಅಭಿಪ್ರಾಯ ಅಲ್ಲ, ಬಟ್ ಯಾರೋ ಒಬ್ರು ಹೆಲ್ತ್ ಡಿಪಾರ್ಟ್ಮೆಂಟ್ ಸಪ್ಲೈ ಮಾಡೋರು ಹೇಳಿದ್ದು ಅವ್ರಿಗೆ ಗೊತ್ತಿಲ್ಲ. ಅದು ಯಾರೋ ಗೊತ್ತಿಲ್ಲ, ಯಾರೋ ಮಧ್ಯದಲ್ಲಿ ಇಲ್ಲಿ ಏನಾಗಿದೆ ಅಂದ್ರೆ ಇನ್ನೊಂದು 1 more ತಿಂಗಳು ಲಾಸ್ಟ್ ಮುಗಿಸ್ಬಿಡ್ತೀವಿ, ಮಧ್ಯವರ್ತಿಗಳು ಇಟ್ಕೊಂಡು ಆಡಳಿತ ನಡೆಸ್ತಾರೆ. ಅದು ಸಿದ್ದರಾಮಯ್ಯನವ್ರಿಗೆ ಅದು ಸೂಕ್ತ ಅಲ್ಲ. ಮುತ್ಸದಿ ಅವರಿದ್ದಾರೆ, 7 ವರ್ಷ CM ಆಗಿದ್ದಾರೆ, ಅವರು ಖಾಸಗಿ ಭಾಳ ಆತ್ಮೀಯರೇ ಮಧ್ಯವರ್ತಿಗಳ ಮುಖಾಂತರ ಆಡಳಿತ ನಡೆಸ್ತಾರೆ. ಚೀಫ್ ಇಂಜಿನಿಯರ್ ಹಿಂಗೆ ಕರೆಸ್ಕೊಂಡು ಅಲ್ಲೇ ಯಾರಿಗೆ ಟೆಂಡರ್ ಕೊಡಬೇಕು, ಯಾರಿಗೆ ಪೇಮೆಂಟ್ ಕೊಡಬೇಕು, ಎಷ್ಟೆಷ್ಟು ಮಾಡಬೇಕು ಅಲ್ಲೇ ತೀರ್ಮಾನ ಮಾಡ್ತಾರೆ. ಇದು ಸತ್ಯ. ನೀವು ಚರ್ಚೆಯಲ್ಲಿ ಭಾಗವಹಿಸಿ ಅಮೂಲ್ಯವಾಗಿರ್ತಕ್ಕಂಥ ಒಂದು ಮಾತುಗಳನ್ನ ಇಲ್ಲಿ ಹಂಚ್ಕೊಂಡಿದ್ದೀರಾ. ನಿಮಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಬಿಜೆಪಿ ಅವಧಿಯಲ್ಲಿ ಸದ್ಮಡಿದಂತಹ 40% ಕಮಿಷನ್ ಆರೋಪ ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲೂ ಸಹ ಮುಂದುವರೆದಿದೆ ಅಂತಕ್ಕಂತಹ ವಿಚಾರದ ಕುರಿತು ಇವತ್ತು ಚರ್ಚೆ ನಡೆಸಿದ್ವಿ. ಈ ಸಮಸ್ಯೆಗೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳುತ್ತೆ ಅಂತಕ್ಕಂತಹದನ್ನು ನೋಡೋಣ. ನಮಸ್ಕಾರ.